ಶ್ರೀರಾಮ್. ಒಂದು ಅರ್ಧ ಗಂಟೆ ಚಿಂತನೆ ಇರ್ತದೆ. ಇಲ್ಲಿವರೆಗೆ ಮಹಾತ್ಮನ ಆಶೀರ್ವಾದ ಮಾಡ್ಯಾರ. ಬಹುಶಃ ಒಂದು 15-20 ನಿಮಿಷಗಳ ಪರ್ಯಂತ ತತ್ವ ಚಿಂತನೆ ಮಾಡುವಂತ ಅವಕಾಶ ಕೊಡ್ತಾರೆ. ಎಲ್ಲರೂ ಕೂಡ ಶಾಂತವಾಗಿ ಕುಳಿತು ಆ ಒಂದು ಭಗವತ್ ಚಿಂತನೆಯನ್ನು ಮಾಡುವಂತಹ ಒಂದು ಕೃಪೆಯನ್ನು ಕಲಿಸುತ್ತವೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯ ಯನಾದ್ಯ ಸದ್ಗುರು ಅವಧೂತ ಕಾಳೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣದಲ್ಲಿ ಕೂಡ ಭಕ್ತಿಯಿಂದ ನತಮಸ್ತಕನಾಗಿ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿ ನಮ್ಮೆಲ್ಲರಿಗೂ ಕೂಡ ಮಹತ್ತರವಾದಂತಹ ಅನುಗ್ರಹವನ್ನು ಕೊಡಿಸ್ತಾ ಇರುವಂತಹ ಪಾಂಡುರಂಗ ರುಕ್ಮಿಣಿಯ ಮಹಾಮಾತೆಯರ ಶ್ರೀಚರಣಗಳಲ್ಲಿ ಕೂಡ ಅನಂತ ದಂಡ ಪ್ರಣಾಮಗಳನ್ನು ಸಮರ್ಪಣೆಗೈತಾ ಈ ಒಂದು ಸಂಪ್ರದಾಯದ ಆದಿಕರ್ತೃಗಳೆಲ್ಲರಿಗೂ ಕೂಡ ಅಭಿವಂದನೆ ಸಮರ್ಪಣೆಗೈತಾ ನಮ್ಮ ನಿಮ್ಮೆಲ್ಲರಿಗೂ ಕೂಡ ದರ್ಶನಾಶೀರ್ವಾದದೊಂದಿಗೆ ಅನಂತ ರೀತಿಯಲ್ಲಿ ಸಂತ ಪರಂಪರೆಯ ಚಿಂತನೆಗಳನ್ನ ಭಕ್ತಸ್ತೋಮದ ನಿರ್ಮಾಣಕ್ಕೆ ತಿಳಿಸಿರುವಂತಹ ಮಹತ್ತರವಾದಂತಹ ಚೇತನ ಸ್ವರೂಪಿಯಾಗಿರುವಂತಹ ಪರಮ ಪೂಜ್ಯ ಶರತ್ ಮಹಾರಾಜರ ಶ್ರೀಪೀಠದಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣೆಗೈತಾ ಈ ಒಂದು ಪರಂಪರೆಯ ದಿವ್ಯ ಚೇತನವಾಗಿ ಈ ಒಂದು ಚಿಂತನೆಯನ್ನ ಧರ್ಮ ಪ್ರಚಾರವನ್ನು ಮುಂದುವರೆಸಿಕೊಂಡು ಹೋಗುವಂತಹ ಮಹತ್ತರವಾದಂತಹ ಜವಾಬ್ದಾರಿಯನ್ನ ಹೊತ್ತು ನಡೆಸುವಂತಹ ಮಹೋತ್ಸವದಲ್ಲಿಯೂ ಹಾಗೂ ಉಪಸ್ಥಿತರಿರುವಂತಹ ಸಂಪೂಜ್ಯರಾಗಿರುವಂತಹ ಚೈತನ್ಯ ಪ್ರಭುಜಿ ಹರಿಪ್ರಸಾದ್ ಮಹಾಸ್ವಾಮಿಯವರಲ್ಲಿಯೂ ಕೂಡ ಭಕ್ತಿಯಿಂದ ನತಮಸ್ತಕನಾಗಿ ಈ ಒಂದು ಕ್ಷೇತ್ರದ ಆರಾಧ್ಯ ದೇವತೆಯಾಗಿರುವಂತಹ ಮಂಜುನಾಥ ಸ್ವಾಮಿಯಲ್ಲಿಯೂ ಶ್ರೀ ರಾಮಚಂದ್ರ ಪ್ರಭುವಿನ ಶ್ರೀಪೀಠದಲ್ಲಿ ಕೂಡ ಭಕ್ತಿಯಿಂದ ನತಮಸ್ತಕನಾಗುತ್ತಾ ಇಷ್ಟೊಂದು ಭವ್ಯವಾದಂತಹ ಚಿಂತನೆಯ ಪಥವನ್ನ ಭವ್ಯವಾಗಿ ನಿರ್ಮಿಸಿರುವಂತಹ ಈ ಮಂದಿರವನ್ನೇ 7 ದಿನಗಳ ಪರ್ಯಂತರವಾದಂತಹ ಕಾರ್ಯಕ್ರಮಕ್ಕೆ ಅನಂತ ರೀತಿಯ ಒಂದು ಪರಿಶ್ರಮಗಳನ್ನು ಲೆಕ್ಕಿಸಲಾರದೆ ತಮ್ಮ ಅವಿರತವಾದಂತಹ ಕಾರ್ಯದಲ್ಲಿ ತಮ್ಮನ್ನೆಲ್ಲರನ್ನು ಕೂಡ ಹರ್ಷೋಲ್ಲಾಸದ ದರ್ಶನಾಶೀರ್ವಾದವಾಗಿರುವಂತಹ ಮಹಾಮಂಡಲೇಶ್ವರ ಪ್ರಭುಜಿಯವರ ಶ್ರೀಚರಣಗಳಲ್ಲಿ ಕೂಡ ಭಕ್ತಿಯಿಂದ ನಮಿಸಿ ಅನಂತ ಸಂತ ಪರಂಪರೆಯ ಕೀರ್ತನಕಾರರಲ್ಲಿಯೂ ಪಾರಾಯಣ ಕರ್ತೃಗಳಂತಹ ನಮ್ಮೆಲ್ಲರಲ್ಲಿಯೂ ಕೂಡ ಅನಂತ ಅಭಿವಂದನೆಗಳನ್ನು ಸಮರ್ಪಿಸ್ತಾ ಎಲ್ಲ ಸಂತ ಶ್ರೇಷ್ಠರಲ್ಲಿಯೂ ಕೂಡ ನಮಿಸಿ ಬಹುಶಃ ಮೊದಲನೇದಾಗಿ ಪೂಜ್ಯರ ಶ್ರೀಪಾದಗಳಲ್ಲಿ ಕ್ಷಮೆಯನ್ನು ಯಾಚಿಸುತ್ತೇನೆ. ಅಂತ ಮಹಾಂತರು ಹಿರಿಯರೆಲ್ಲರೂ ಕೂಡ ಆಶೀರ್ವಚನವನ್ನು ಮಾಡಿದ ಮೇಲೆ ನಾನು ಮಾತಾಡುವಂಥದ್ದಲ್ಲ. ಮೊನ್ನೆ ದಿನದ ಕಾರ್ಯಕ್ರಮದಲ್ಲಿ ಆಗಮಿಸಬೇಕಾದಂತೆ ಅನಾರೋಗ್ಯದ ನಿಮಿತ್ತವಾಗಿ ಬಿಟ್ಟದ್ದಕ್ಕೆ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಮಾತಾಶ್ರೀಯವರು ನಮಗ ಈ ಒಂದು ಅವಕಾಶ ಮಾಡಿಕೊಟ್ರು. ಹೀಗಾಗಿ ಪೂಜ್ಯರ ಶ್ರೀಚರಣಗಳಲ್ಲಿ ಅಭಿವಂದಿಸಿ ಬಹಳ ಸುಂದರವಾದಂತಹ ಚಿಂತನೆಯನ್ನ ಧರ್ಮಸ್ಥಳ ಕ್ಷೇತ್ರದ ಈ ಒಂದು ಪರಿಧಿಯಲ್ಲಿ ನಾವೆಲ್ಲರೂ ಒಂದು ಮಹಾತರವಾದಂತಹ ಶ್ರದ್ಧಾ ಭಕ್ತಿ ನಂಬಿಕೆ ವಿಶ್ವಾಸಗಳ ಮಧ್ಯದಲ್ಲಿ ಅನಂತ ರೀತಿಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೀವಿ. ಮನುಷ್ಯನಿಗೆ ಶ್ರದ್ಧಾ ನಂಬಿಕೆ ಭಕ್ತಿ ವಿಶ್ವಾಸ ಇರುವ ಮುಖಾಂತರವಾಗಿ ಜೀವನವನ್ನು ಬದಲಿಸ್ತಾರ ಅನ್ನುವಂಥದ್ದು ಅಥವಾ ಜೀವನ ಪಥವನ್ನು ಬದಲಿಸುವಂತಹ ಸಾಮರ್ಥ್ಯ ಎದರಲ್ಲಿ ನಾವು ಇಟ್ಟಿರುವಂತಹ ಒಂದು ವಿಶೇಷವಾದಂತಹ ಶ್ರದ್ಧಾ ನಂಬಿಕೆಯಿಂದ ಸಾಧ್ಯ. ಶಾಸ್ತ್ರಗಳ ಸಾಕಷ್ಟು ತರಹವಾಗಿ ಕೊಂಡಾಡ್ಕೊಂಡು ಬರುವಂಥದ್ದನ್ನು ನಾವೆಲ್ಲ ಕೇಳ್ಕೊಂಡು ಬರ್ತೀವಿ. ಮನುಷ್ಯನಲ್ಲಿ ಶ್ರದ್ಧೆ ಹೊಂದಿದ್ದದ್ದಾದ್ರೂ ಜಗತ್ತಿನಲ್ಲಿ ಯಾವುದಕ್ಕೂ ಕೂಡ ಕೊರತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರಲ್ಲಿ ಶ್ರದ್ಧಾ ಇಲ್ಲ ಅವ್ರ ಜಗತ್ತಿನಲ್ಲಿ ಏನು ಮಾಡಿದ್ರು ಕೂಡ ಉದ್ಧಾರ ಆಗಂಗಿಲ್ಲ ಅನ್ನೋದು ಭಗವಂತನ ಒಂದು ಉಕ್ತಿಯದ ಶ್ರದ್ಧಾವಾನ್ ಲಭತೆ ಜ್ಞಾನ. ಹೀಗಾಗಿ ಮನುಷ್ಯ ಇಷ್ಟೆಲ್ಲ ಚಿಂತನೆ ಮಾಡ್ತಾ ಇದ್ದಾನ, ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಧಿಕ ಮಾಸವನ್ನ ನಾವು ನಿಮಿತ್ತ
ನಮಗಿರುವಂತಹ ನಂಬಿಕೆ ಆಗಲಿ ನಮಗಿರುವಂತಹ ವಿಶ್ವಾಸ ಸ್ವಲ್ಪ ಕೊರತೆ ಆದಾಗ ಮನುಷ್ಯ ಹೆಂಗ್ ಮಾಡ್ತಾನಂದ್ರ ಶ್ರದ್ಧಾ ನಂಬಿಕೆ ವಿಶ್ವಾಸಗಳು ಕಡಿಮೆ ಆದಂತಹ ಸಂದರ್ಭದಲ್ಲಿ ಅದನ್ನು ಜಾಗೃತಗೊಳಿಸಬೇಕಂತೇಳಿ ಶಾಸ್ತ್ರದ ಸಿದ್ಧಾಂತದಲ್ಲಿ ಅನಂತ ರೀತಿಯ ಚಿಂತನೆಗಳಲ್ಲಿ ವೇದ ಉಪನಿಷತ್ತುಗಳ ಪರಿಪೂರ್ಣವಾದಂತಹ ತಾತ್ಪರ್ಯಗಳು ಕೂಡ ನಮ್ಮೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಕೊಂಡು ಬರ್ತಾರೆ. ಎಲ್ಲ ಕಡೆಗೆ ಉಲ್ಲೇಖಿಸುವಂತಹ ಮಹತ್ತರವಾದಂತಹ ಧ್ಯೇಯ ಏನದಂದ್ರೆ ನಮ್ಮಲ್ಲಿರುವಂತಹ ಮಾನವೀಯ ಮೌಲ್ಯಗಳನ್ನು ಸ್ವಲ್ಪ ಜಾಗೃತ ಮಾಡಲಾಗತ್ತ. ಮನುಷ್ಯ ಊರಲ್ಲಿಂದ ಚಿಂತನೆ ಮಾಡಿದ್ರೆ ಏನಾಗುವುದೇನೋ, ಊರಲ್ಲಿಂದ ಚಿಂತನೆ ಮಾಡ್ತೀವಿ ಏನೆಲ್ಲ ಆಗುವುದಂತ ಎಲ್ಲವೂ ಕೂಡ ಆಗ್ಯದ, ಎಲ್ಲವೂ ಕೂಡ ಆಗ್ತಾ ಇದೆ. ಹೊರತು ಆಗುವಂತಹ ಚಿಂತನೆಗೆ ಮಹತ್ತರವಾದಂತಹ ಧ್ಯೇಯ ಯಾವ ಚಿಂತನೆಯ ಮುಖಾಂತರ ನತಮಸ್ತಕನಾಗಿ ಮನುಷ್ಯ ಚಿಂತನೆ ಮಾಡ್ತಾ ಇದ್ದೀವಿ. ಚಿಂತನೆಯ ಪದಗಳನ್ನ ಶಾಸ್ತ್ರಗಳೆಲ್ಲ ಕೊಂಡಾಡ್ತಾ ಇದ್ದಾವ. ಯಾವ ಚಿಂತನೆಯನ್ನ ಮಾಡಬೇಕು ಅನ್ನುವಂಥದ್ದು ಮನುಷ್ಯನ ಬುದ್ಧಿಗೆ ಬೇಕಾದದ್ದು. ಅದ ಬಿಟ್ಟು ಎಲ್ಲ ತರಹದ ಚಿಂತನೆ ಮಾಡೋದು ಮನುಷ್ಯನ ಸ್ವಭಾವ. ನೋಡ್ರಿ, ನಾವೆಲ್ಲರೂ ಕೂಡ ಇವತ್ತಿನ ದಿವಸ ನಾವೆಲ್ಲರೂ ಯಾಕೆ ಉಪಸ್ಥಿತಿ ಮಾಡಿದೇವಿ? ಧರ್ಮಸ್ಥಳ ಆದ ತಕ್ಷಣ ನಾವೆಲ್ಲರೂ ಶ್ರದ್ಧೆ, ದೇವರ ನಂಬಿಕೆ, ದೇವರ ಪ್ರೀತಿ, ದೇವರ ವಿಶ್ವಾಸದ ಅಕಸ್ಮಿಕ ನಾವೇನಾದರೂ ತಪ್ಪುಗಳನ್ನು ಮಾಡಿ ಈ ತಪ್ಪುಗಳು ಎಲ್ಲಿ ಮಟ್ಟಿಸ್ಲಿಕ್ಕೆ ಸಾಧ್ಯ ಅದಾವ ಅಂದ್ರೆ ಆ ಕ್ಷೇತ್ರಕ್ಕೆ ಹೋಗಿ ನಾವು ಸ್ವಾಮಿ ದರ್ಶನ ಮಾಡಿದ್ರೆ ನಾವು ಮಾಡಿದ ಪಾಪಗಳ ನಿವಾರಣೆ ಆಗೋದು ನಮ್ಮೆಲ್ಲರ ಅಂತ ಕಳೆದುಬಿಡ್ತದ. ಅಕಸ್ಮಿಕ ಊರಾಗಿ ಎಲ್ಲಿ ₹1 ಯಾರೋ ತಗೊಳ್ಳೋವಾಗ ಇಲ್ಲಿ ಬಂದಾಗ ₹1 ₹5 ಕೆಳಗೆ ಬಿದ್ದದನ್ನು ಯಾರು ಮುಕ್ತಾಗ ಆಸೆ ಕೊಡೋದಿಲ್ಲ. ಯಾಕೆ ದುಡ್ಡು ಬೇಡ ನಮಗೆ ಹಣ ಬೇಕಾಗಿಲ್ಲ. ಹೊರತು ಈ ಕ್ಷೇತ್ರಕ್ಕೆ ಬಂದು ₹1 ₹5 ತಗೊಂಡು ಹೋಗಿ ನಮ್ಗೆ ಏನು ಹಾನಿ ಆಗ್ತದ? ಅಕಸ್ಮಿಕ ಮನುಷ್ಯ ಅಂತಾರ, ಬಹುಶಃ ಎಲ್ಲರೂ ಈಗ ಮಾಡ್ತಿರ್ತೀವಿ. ಯಾವ ಧರ್ಮಸ್ಥಳಕ್ಕೆ ಬಂದಾಗ ಇರುವಂತ ಹಣ ನಮ್ದಲ್ಲ, ಇದು ಭಗವಂತನಂತ ಅರ್ಪಣೆ ಮಾಡ್ತೀವಿ. ಈ ಭಾವನೆ ಮತವನ್ನ ನಾವು ಹೋಗಿ ಹೋದ್ರೆ ಸಾಕು, ನಾವು ಓದ್ತಾನೆ ಅಂತ ಪರಿವರ್ತನೆ. ಏನ್ ರೀತಿ ಪರಿವರ್ತನೆ ಆಗಬೇಕು? ಏನ್ ಚಿಂತನೆ ಮಾಡಬೇಕಾಗಿದೆ? ಇಲ್ಲಿ ಬಂದಾಗ ನಾವು ಊಟ ಮಾಡ್ತೀವಿ, ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ. ಏನ್ರಿ ಒಂದು ತುತ್ತು ಹಾಳು ಮಾಡಬಾರ್ದು, ಒಂದು ತುತ್ತು ಯಾವುದೇ ರೀತಿಯಲ್ಲಿ ಕೆಡಿಸಬಾರ್ದು. ಯಾಕಂದ್ರೆ ಅದು ಮಂಜುನಾಥ ಸ್ವಾಮಿ ಪ್ರಸಾದದ, ರಾಮಚಂದ್ರ ಪ್ರವೀಣ ಪ್ರಸಾದದ, ಅದು ಪಂಡರಿನಾಥನ ಪ್ರಸಾದದ ಅಂತೀವಿ. ಏನು ಭಾವವನ್ನು ತುಂಬಿಕೊಂಡು ಹೋಗ್ತೀವಿ? ನಮ್ಮ ಮನೆಯೊಳಗೆ ತಿನ್ನುವಂತ ಒಂದು ಹೊಟ್ಟೆ ಇರಲಿ, ಒಂದು ತುತ್ತು ಅನ್ನ ಇರಲಿ, ಇದು ಆ ಭಗವಂತಂತ ಪ್ರಸಾದದ ಅನ್ನುವಂತ ಭಾವನವಾಗಿ ಬಂದರೆ ಸಾಕು, ನಾವು ಅಧಿಕ ಮಾಸದ ಒಂದು ಪುಣ್ಯ ಪಡ್ಕೊಂಡಾಗನೆ. ಇದರಲ್ಲಿ ಯಾವುದೋ ಸಂದೇಹ ಇಲ್ಲ. ಯಾಕೆ ಚಿಂತನೆ ಮಾಡಲಿಕ್ಕೆ ಶಾಸ್ತ್ರಗಳು ಹೇಳ್ತಾವ? ಏನನ್ನ ಚಿಂತನೆ ಮಾಡಬೇಕಾಗಿದೆ? ಮನುಷ್ಯ ತನ್ನಲ್ಲಿರುವಂತಹ ದುರ್ಗುಣಗಳನ್ನು ಬಿಟ್ಟ ಸವಗುಣಗಳನ್ನು ರೂಢಿಸಿಕೊಳ್ಳಬೇಕು. ಮನುಷ್ಯನ ಸ್ವಭಾವ ಇರ್ತದ. ಒಂದು ವೇಳೆ ಶಾಸ್ತ್ರ ಅಧ್ಯಯನ ಮಾಡಿದೀವಿ, ಒಂದು ವೇಳೆ ತರ್ಕವನ್ನು ಓದಿದೀವಿ, ಒಂದು ತರ ಸಿದ್ಧಾಂತವನ್ನು ಅರಿತೀವಿ, ಇರುವಂತದ್ರಲ್ಲಿ ಅಧಿಕಾರಿತ್ವವನ್ನು ಪಡ್ಕೊಂಡು ಅಂದ್ರೆ ಮನುಷ್ಯನ ಸ್ವಭಾವ ಬರ್ತದಂತ ಆಗಲೇ ಮುಖ್ಯ ಹೇಳಿದಾಗ ಇರುವಂತಹ ಅಷ್ಟಮದಗಳಲ್ಲಿ ಒಂದು ಮದ ಬಂದ್ರೆ ಸಾಕು, ಮನುಷ್ಯ ಮಾಡಬಾರ್ದೆಲ್ಲ ಮಾಡಲಾಗ್ತಾನ, ಮಾಡಬಾರದು ಎಲ್ಲಾ ಪಾಪಗಳನ್ನು ಮಾಡ್ತಾನ. ಇದಕ್ಕ ಸರ್ವಜ್ಞ ಮೂರ್ತಿ ಬಹಳ ಚೆನ್ನಾಗಿ ಹೇಳ್ತಾನ, ಯಾವ ತರವಾಗಿ ಪರಮಾತ್ಮನನ್ನ ಒಲಿಸಿಕೊಂಡು ಆತ್ಮಲಿಂಗವನ್ನ ಹೊತ್ತು ಕೈಲಾಸದಿಂದ ತಂದು ಭೂಲೋಕದಲ್ಲಿ ತನ್ನ ತಾಯಿಗೆ ಇಷ್ಟಾರ್ಥಕವಾಗಿ ತರುವಂತಹ ಸಾಮರ್ಥ್ಯ ಉಳ್ಳಂತಹ ರಾವಣ ಎಂತಹ ಪ್ರಬಲವಾದಂತಹ ವಿದ್ಯಾವಂತ ಇದ್ದಾದ, ಆತನ ಜ್ಞಾನಕ್ಕೆ ಯಾವುದೂ ಕೂಡ ಸರಿ ಸಮಾನ ಇಲ್ಲ. ಪರಿಪೂರ್ಣ ಜ್ಞಾನಿಯಾದಂತಹ ರಾವಣ, ಆತ್ಮಲಿಂಗವನ್ನು ಹೊತ್ತು ಬರುವಂತಹ ರಾವಣ ಯಾವುದೋ ಒಂದು ಸಣ್ಣದಾದಂತಹ
ಪ್ರೀತಿಯ ಮದ ಮದವಂತರ ಇರ್ತದ, ಅಧಿಕಾರದ ಮದವಂತರ ಇರ್ತದ, ಸಂಪತ್ತಿನ ಮದವಂತರ ಇರ್ತದ, ಯುವ ವಯಸ್ಸಿನ ಒಂದು ಆ ಒಂದು ವ್ಯವಸ್ಥೆಯಲ್ಲಿ ಒಂಥರ ಇರ್ತದ. ಅಷ್ಟ ಮತಗಳಿರುತ್ತವಾದಂತಹ ಮನುಷ್ಯನಲ್ಲಿ ಒಂದೊಂದು ಮದ ಬಂದಾಗ ಏನೇನೋ ಆಗ್ತಾವ. ಪರಂತು ಎಲ್ಲಾ ಮತಗಳ ಒಂದು ವೇಳೆ ತುಂಬಿಕೊಂಡು ಕುಂತ್ರ ಮನುಷ್ಯನ ಪರಿಸ್ಥಿತಿ ಏನಾಗ. ಯಾಕೆ ನಾವು ನ್ಯಾಯಕ್ಕೆ ಪಾಲನೆ ಮಾಡಾಕ್ತೀವಿ? ಯಾಕೆ ಪಾಲನೆಗೆ ಇಷ್ಟೆಲ್ಲ ಪ್ರಯತ್ನ ಮಾಡಾಕ್ತೀವಿ ಅಂದ್ರ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮಲ್ಲಿ ಒಂದು ತರಹದ ಮದ ಬಂದಿರ್ತದ. ನಾನು ಬಹಳ ದೊಡ್ಡ ಸ್ವಾಮಿ, ನಂದು ಒಂದು ದೊಡ್ಡ ಮಠ ಅದ, ನಾನು ದೊಡ್ಡ ವಿದ್ಯಾವಂತಿದ್ದೇನೆ, ಈ ಅಭಿಮಾನ ಬಂತಂದ್ರೆ ನನಗೆ ಯಾವತ್ತೂ ಕೂಡ ಆತ್ಮಜ್ಞಾನ ಆಗುದಿಲ್ಲ. ನನ್ನಂತ ಕೀರ್ತನಕಾರ ಯಾರಿಲ್ಲ, ನನ್ನಂತ ವಿದುಷಿಗಳು ಯಾರಿಲ್ಲ, ನನ್ನಂತಹ ಈ ವ್ಯವಸ್ಥೆಯ ಮಧ್ಯದಲ್ಲಿ ನನ್ನನ್ನು ಬೇರುತರವಾಗಿ ಕಾಣ್ತಾರ. ಅಭಿಮಾನ ಸ್ವಲ್ಪ ಅಂತಃಕರಣದಾಗ ನೋಡಿದ್ರು ಆ ಭಗವಂತ ಅಂತಃಕರಣದ ಯಾವ ಪ್ರೀತಿಯಿಂದ ಭಗವಂತನ ಕಾಣಬೇಕಾಗಿದೆ, ಯಾವ ಕಾರಣಕ್ಕೆ ಭಗವಂತ ನಮ್ಮ ಅನುಗ್ರಹ ಮಾಡ್ಯಾನ, ಆ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತ ಒಂದು ವಿಶೇಷವಾದಂತಹ ಚಿಂತನೆ, ಅಧಿಕ ಮಾಸದ ಚಿಂತನೆ, ನಮ್ಮ ಶ್ರದ್ಧೆ, ನಮ್ಮ ನಂಬಿಕೆ, ನಮ್ಮ ಪ್ರೀತಿ ಇವೆಲ್ಲವುಗಳನ್ನ ಎಲ್ಲಿ ಇಡಬೇಕು, ಯಾರು ಇಡಬೇಕಂತ ತೋರಿಸಿಕೊಳ್ಳಾಗಿನ ಜ್ಞಾನೇಶ್ವರಿ ಪಾರಾಯಣ. ಭಗವಂತ ಮಾಡಿರುವಂತಹ ಉಪದೇಶ ಯಾವುದೋ ತರವಾಗಿ ಯಾರೇ ಅಲ್ಲ, ಯಾವುದೋ ಪ್ರಾಣಿಗಳಿಗೆ ಯಾವುದೋ ಉಪದೇಶ ಬೇಕಾಗಿಲ್ಲ. ಉಪದೇಶ ಬೇಕಾದದ್ದು ಬಹಳ ವಿವೇಕಯುಕ್ತನಾದಂಥವನು ನಾನು ಅಂತ ಏನು ತಿಳ್ಕೊಂಡಾನ, ಇವು ಉಪದೇಶ ಬೇಕಾಗಿಲ್ಲ. ಇವಾಗ ಏನು ಉಪದೇಶ ಬೇಕಾಗಿಲ್ಲ? ನಿನ್ನ ಕರ್ತವ್ಯವೇನು, ನೀನು ಮಾಡಬೇಕಾದಂತಹ ಕಾರ್ಯವೇನು, ನಿನಗೆ ಈ ದೇಹ ಬಂದದ್ದಾದರೂ ಕೂಡ ಏನಕ್ಕಾಗಿಲ್ಲ. ಬಂದಂತಹ ದೇಹದ ಸಾಫಲ್ಯಕ್ಕೋಸ್ಕರವಾದರೂ ಕೂಡ ನೀನು ಏನು ಮಾಡಬೇಕು? ಹಲವು ಚಿಂತನೆಗಳನ್ನು ಹೊತ್ತು ಬಂದಂತಹ ಶಾಸ್ತ್ರ ಚಿಂತನೆಯೇ ಇವತ್ತು ಜ್ಞಾನೇಶ್ವರ ಪಾರಾಯಣ. ಯಾಕೆ ಪಾರಾಯಣ ಮಾಡ್ತೀವಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತದ. ಏನು 4 ದಿವಸ ಆಯ್ತು, 5 ದಿವಸ ಆಯ್ತು, 2 ದಿವಸ ಯಾವಾಗ ಮುಗಿತಾವ ಗೊತ್ತಿಲ್ಲ, ಮುಗಿದು ಸಾಕು ನಾವು ಊರಿಗೆ ಹೋಗ್ಬೇಕಂತಿದ್ದೇವೆ. ನಾವು ಮಾಡೋ ಪಾರಾಯಣಕ್ಕೆ ಅರ್ಥ ಉಳಿಯ. ಯಾಕೆ ಪಾರಾಯಣ ಮಾಡಬೇಕಾಗಿದೆ? ಪಾರಾಯಣವನ್ನು 100 ಬಾರಿ ಮಾಡಿದ್ರೆ ದೊಡ್ಡದಲ್ಲ, ಒಂದ ಬಾರಿ ಪಾರಾಯಣ ಮಾಡಿ ಅದರೊಳಗಿರುವಂತ ಒಂದ ಶಬ್ದದ ಅರ್ಥವನ್ನು ಯಾವಾಗ ನಾನು ರೂಢಿಸಿಕೊಳ್ತೇನೆ, ಯಾವ ಶಬ್ದಾರ್ಥವನ್ನ ಕೇವಲ ಹೇಳುವುದು ಕೇಳುವುದಲ್ಲ, ಆ ಶಬ್ದಾರ್ಥವನ್ನ ಅಂತಃಕರಣಕ್ಕೆ ರೂಢಿಸಿಕೊಂಡು ಇದೆಲ್ಲವೂ ಕೂಡ ದೇವರ ಮನೆಯಲ್ಲಿ ಈ ಜಗದಲ್ಲ, ಬಾಡಿಗೆದಾರರು ನಾವುಗಳಲ್ಲ, ಬರೇ ಹಣ ಹಾಳಾಕ ಕೇಳಕ್ಕಲ್ಲ, ಈ ಜಗತ್ತೆಲ್ಲವೂ ಕೂಡ ಭಗವಂತಂತಹ ಮಹಾಮನೆಯದ. ಇದರೊಳಗೆ ನಾವು ಒಂದು ಸ್ವಲ್ಪ ದಿನದ ಬಾಡಿಗೆಗೋಸ್ಕರ ಇಷ್ಟೆಲ್ಲ ಕೊಟ್ಟಾನ. ನಾವು ಯಾರೂ ಕೂಡ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಉಳಿಯಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಅನ್ಕೊಳ್ತೀವಿ ಮನುಷ್ಯನ ಸ್ವಭಾವದ ನನಗೇನಾಗಲ್ಲ, ಇನ್ನೂ ಇಷ್ಟು ವಯಸ್ಸಿನ ಬಹಳ ಗಟ್ಟಿಮುಟ್ಟಾಗಿದೆ, ನಾವು ಗಟ್ಟಿಮುಟ್ಟಿದ್ದ ಸಾಯಬಾರ್ದಂತ ಏನಿಲ್ಲ. ಅನಾರೋಗ್ಯ ಇದ್ದವರು ಮಾತ್ರ ಸಾಯಬೇಕಂತೂ ನಿಯಮಿಲ್ಲ, ಆರೋಗ್ಯ ಇದ್ದವರೆಲ್ಲರೂ ಕೂಡ 100 ವರ್ಷ ಬದುಕಬೇಕಂತೂ ನಿಯಮಿಲ್ಲ. ಸಾವಿಗೆ ಯಾವುದೇ ತರ ಔಷಧಿಗಳಿಲ್ಲ. ಸಾವು ಬರ್ತದ ಅಂತ ಗೊತ್ತದ, ಪರಂತು ಎಂದು ಬರ್ತದ ಅಂತ ಗೊತ್ತಿಲ್ಲದಕ್ಕ ಇಷ್ಟೆಲ್ಲ ಆಡಂಬ ಮಾಡಾಕತ್ತೀವಿ. ಯಾಕೆ ಗಳಿಸಿ ಇರ್ಲಾಕತ್ತೀವಿ, ಯಾಕೆ ಕೂಡಾಕತ್ತೀವಿ, ಯಾಕೆ ನಾಳೆ ಇನ್ನೊಂದು ಜೊತೆ ಬಟ್ಟೆ ಇರಲಿ, ಇನ್ನೊಂದು ತರದ ಸೋಪ್ ಇರಲಿ, ಇನ್ನೊಂದು ಸ್ವಲ್ಪ ಕಾಕಡಿ ಇರಲಿ, ಇನ್ನೊಂದು ಸ್ವಲ್ಪ ದುಡ್ಡು ಇರಲಿ, ಇನ್ನೊಂದು ಸ್ವಲ್ಪ ಆಸ್ತಿ ಇರಲಿ, ಏನೆಲ್ಲ ಯಾಕೆ ಪ್ರಯತ್ನ ಮಾಡಾಕತ್ತೀವಿ ಅಂದ್ರ ಯಾವುದಕ್ಕಾಗಲ್ಲ. ನಾ ಇನ್ನ ಬಹಳ ದಿವಸ ಒಂದಕ್ಕಾಗ ಪ್ರಯತ್ನ ಮಾಡಾಕತ್ತೇನೆ. ಪರಮಾತ್ಮನಂತರ ಇಷ್ಟೇ ದಿವಸ, ಇಷ್ಟೇ ವರುಷ ಇರಬೇಕೆಂಬುವ ಕಟ್ಟುಕರಾರೋ, ಏನಿಗೂ ಅರಿತವರಾರೋ ದೇವನ ಮನೆಯು ಇದ್ದರೆ. ನಾವು ಬಹಳ ಸ್ಪಷ್ಟವಾಗಿ ಸಾಹಿತ್ಯದ ಭಾವಗಳ ಬೇರೆ ಇರಬಹುದು, ಸಾಹಿತ್ಯಿಕ ಭಾಷೆಗಳ ಬೇರೆ ಇರಬಹುದು, ಚಿಂತನಾಪ್ರದವಾದಂತಹ ಭಾಷೆ ಲಿಪಿಗಳ ಬೇರೆ ಇರಬಹುದು. ಎಲ್ಲ ತರಹದ ತತ್ವದ ಸಾರಿ ಏನಂದ್ರ ಈ ಜಗತ್ತಿಗೆ ಬಂದಂತವರನ್ನ ನಾವು ಯಾರೂ ಕೂಡ ಶಾಶ್ವತವಾಗಿ ಇರ್ಲಿಕ್ಕೆ ಬಂದಿಲ್ಲ, ಇರ್ತೀವಂತರೂ ಕೂಡ ನಮ್ಗೆ ಯಾರೂ ಕೂಡ ಏನಾಗಿಲ್ಲ. ಬಂದೀವಿ ಹಂಗಂದ್ರ ಬಾಡಿಗೆ ದಿವಸಕ್ಕೆ ಬಂದೀವಂದ್ರ, ಈಗ ಧರ್ಮಸ್ಥಳಕ್ಕೆ ಬಂದೀವಿ, ಇಲ್ಲಿ ಎದೀವಂದ್ರ ಇದನ್ನ ಅಂತ ಹೇಳಿದ್ರ ಅವ್ರಂತಾರ 7 ದಿವಸದ ಪ್ರಯತ್ನ ನಿಂತು 7ನೇ ದಿವಸ ಕಳೆದ ನಮಗ್ ಗೊತ್ತದ. 7 ದಿನಗಳ ಪರ್ಯಂತ ಇದು ನಮ್ದಾಗ್ತದ ಅಂತ ಹೆಂಗ ಬರ್ತದೋ, ನಮ್ಮ ಊರೊಳಗ ನಮ್ಮ ಮನೆತನಗಳಲ್ಲಿ ನಮ್ಮ ಬದುಕು ಬೇಕಂದ್ರೆ ಇಷ್ಟ ದಿವಸದ ಐತಿ. ಯಾರಿಗೆ ಎಷ್ಟು ದಿವಸದ ಯಾರಿಗೆ ಗೊತ್ತಿಲ್ಲ, ಪರಂತು ನಮಗೂ ಒಂದು ಗೊತ್ತಿರಲಿ. ಯಾಕೆ ಇಷ್ಟೆಲ್ಲ ಪಾಪ ಮಾಡ್ತೀವಿ ಅಂದ್ರ
ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಕೃತಕಸ್ಯ ಸಿದ್ಧನಂ. ಉಪನಿಷತ್ತಿನ ಮಹಾಮಂತ್ರ ನಮಗೆಲ್ಲ ಸ್ಪಷ್ಟವಾಗಿ ಹೇಳ್ತದ. ಹೆಂಗ ಬದುಕಪ್ಪ ಅಂದ್ರ ಕುರ್ವನ್ ಏಕೇಹ ಕರ್ಮಾಣಿ ಜಿಜೀವಿಷೇ ಶತಕಂ ಸಮಾಹ. ಉಪನಿಷತ್ತಿನ ಮಹಾಮಂತ್ರ ಸ್ಪಷ್ಟವಾಗಿ ಹೇಳೋದು ಈ ಉಪನಿಷತ್ತು. ನಿನಗೆ ಯಾರು ಬದುಕಲಾಡಂತಿಲ್ಲ. ಕುರ್ವನ್ ಏವ ಇಹ ಕರ್ಮಾಣಿ ಜಿಜೀವಿಷೇ ಶತಕಂ ಸಮಾಹ. ನೀ ಏನು ಕೆಲಸ ಮಾಡಾಕತ್ತಿಯಲ್ಲ ಆ ಕರ್ತವ್ಯ ಕರ್ಮಾದಿಗಳನ್ನು ಮಾಡಿ 100 ವರ್ಷ ಬದುಕು ನಿನಗೆ ಯಾರು ಬೇಡ ಅನ್ನಂಗಿಲ್ಲ. ಯಾಕಂದ್ರೆ ನಿನಗೆ ಬದುಕುವಂತ ಸಾಮರ್ಥ್ಯ ಈ ಜಗತ್ತು ನಮಗಾಗಿ ಏನ ತಂದದ ಅಂತ ಹೇಳಿದ್ರೆ ನಾವು ಹೇಳಿದ್ರೆ ಸೂರ್ಯ ಉದಯ ಆಗ್ಬೇಕಂತ ಏನಿಲ್ಲ, ಆಗೋದಿಲ್ಲ. ನಾವು ಏನೋ ಬಹಳ ದಾಸರಾಗಿದೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಾ ಅಂದಾಗ ನಮ್ಮ ಮನೆ ಆಡಲ್ಲ. ಅವು ಯಾವ ಸಂದರ್ಭಕ್ಕೆ ಬೆಳಗಬೇಕು, ಯಾವ ಸಂದರ್ಭಕ್ಕೆ ಅಸ್ತ ಆಗಬೇಕು. ಉದಯಾಸ್ತಗಳೆಲ್ಲವೂ ಕೂಡ ಈ ಪ್ರಕೃತಿಗೆ ಸಂಬಂಧಿಸಿದಂತಾಗಿರ್ತವ. ಈ ಉದಯ ಅಸ್ತ ಆಗೋದ್ರೊಳಗಾಗಿ ನಿನ್ನ ಉದಯ ಅಷ್ಟ ಆಗಿದೆ, ನೀನು ನೋಡ್ಕೊಳ್ಳಾಗ ಕೆಲಸಕ್ಕೆ ಕೊಡ್ತಾರೆ. ನಮ್ಮೊಳಗೆ ನಾವು ಎಷ್ಟು ಅರ್ಥ ಆಗಿರ್ಬೋದು, ಏನು ಕಣದಿಂದ ಕೊಡ್ತೀವಿ, ಎಲ್ಲ ರೀತಿ ಚೆನ್ನಾಗಿ ಕೊಡ್ತೀವಿ, ತೂಗಿಸ್ತಾ ಇಲ್ಲ, ಆರೋಗ್ಯ ಇಲ್ಲ, ನಿದ್ರೆ ಇಲ್ಲ. ಪರಂತು ನಾವೆಲ್ಲ ಎತ್ತಿಲ್ಲ ಅಂದ್ರ ಅದಕ್ಕಾಗಿ ಹೇಳಿದ್ರು ನೀವು ಎತ್ತರ ಆಗೇರಿ. ಸ್ವಾಮಿ ವಿವೇಕಾನಂದರ ಗೋಷ್ಠಿ ಇಲ್ಲ, ಏನು ಅಲ್ಲ, ಹೇಳಿ ಎತ್ತೇಳಿ ಎತ್ತರ ಆಗಿದೆ ಅದರಿಂದ ರೀ ನಾವೆಲ್ಲ ಎತ್ತರ ಆಗಿವಂದ್ರ ಯಾಕೆ ಬಿಡಪ್ಪ ವಾಕ್ಯ ಮಾಡುತ್ತಿತ್ತು. ರಾತ್ರಿ ಬೇರೆ ಊಟ ಮಾಡಲಿಲ್ಲ, ಏನಕ್ಕೆ ನಾಷ್ಟ ಮಾಡಿದ್ರಾಯ್ತು ಅಂತ ಎತ್ತರ ಆಗಿವಂದ್ರ ತಿನ್ನಾಕ ಉಣ್ಣಾಕ ಎತ್ತರ ಏನೂ ಪ್ರಯೋಜನ ಇಲ್ಲ. ಎತ್ತರ ಅದಕ್ಕಾಗಂದ್ರ ಹೋಗುವಂತ ಶರೀರದಲ್ಲಿ ಶಾರೀರಿಕವಾಗಿರುವಂತ ಆ ಚೇತನವನ್ನು ಕಾಣಲಿಕ್ಕಾಗಿ ಎತ್ತರ ಆಗುತ್ತೆ. ಬಹಳ ಸುಂದರವಾಗಿ ರಾಮಕೃಷ್ಣ ಪರಮಹಂಸರು ತಮ್ಮ ಜೀವಿತದಲ್ಲಿ ಎಷ್ಟೋ ತರವಾದಂತ ಸನ್ಯಾಸಿಗಳಿಗೆ ಸಾಧಕರಿಗೆಲ್ಲ ಬೋಧನೆ ಮಾಡಿದರು. ಬೋಧನೆ ಮಾಡಿ ಒಂದು ದಿನ ಸಮುದ್ರ ತೀರಕ್ಕೆ ಹೋಗಿ ಸೂರ್ಯ ಅಸ್ತ ಆಗೋದು ನೋಡ್ಕೊಂತ ಅಳಾಕತ್ತಿದ್ರಂತ ಎಲ್ಲ ಶಿಷ್ಯರಂತ. ಏನಪ್ಪ ಸಾಕ್ಷಾತ್ ಕಾಳಿ ಮಾತೆಯನ್ನು ಒಲಿಸಿಕೊಂಡು ಎಲ್ಲ ಮಾಡೋರು ಗುರುಗಳು ಇವತ್ತು ಯಾಕೋ ಒಳಾಕತ್ತಾನ ಅಂತೇಳಿ ಕೇಳೋದೇನು ಮಾಡಿಲ್ಲ. ಬಹಳ ಬಿಕ್ಕಿ ಬಿಕ್ಕಿ ಅಳಾಕತ್ತಿದ್ರು. ಯಾಕೋ ಗುರುಗಳು ಅಳ್ತಾ ಇದ್ದಾರಂತ ಎಲ್ಲರೂ ಹೊರಡಾಕ್ತಿದ್ರು. ಕೇಳಿದಂತ ಗುರುಗಳ ಯಾಕೆ ಅಳಾಕತ್ತಿದ್ರಿ, ಆರೋಗ್ಯ ಕೆಟ್ಟದೇನು, ಏನಾದ್ರು ತೊಂದರೆ ಆಗಿದೇನೋ. ಬರಬಹುದಂತಾರಂತ ಈ ಜೀವನದಲ್ಲಿ ನಾನು ಇವತ್ತಿನ ಸೂರ್ಯನ ಕಳೆದೋಡು ಬಿಟ್ಟು ಒಂದು ದಿವಸ ಹೋಗಿಲ್ಲ, ಭಗವಂತನ ದರ್ಶನ ಇಲ್ಲಿ ಹೆಂಗ ಆಗ್ತದೆ ತಿಳಿವಾಗ್ತು, ಅದು ಕಳಾಕತ್ತನಂತ ಸಾಕ್ಷಾತ್ ಜಗನ್ಮಾತೆಯನ್ನ ಕಂಡ ಇಂಥ ಜ್ಞಾನವನ್ನು ಕಂಡ ಕಳಾಕತ್ತಾರಂದ್ರ ಸೂರ್ಯನ ನೋಡಿ ನಾವು ಯಾವ್ದಾರ ಕಣ್ಣೀರು ಹಾಕಿರಿ. ಯಾಕಂದ್ರೆ ಹಾಕು ಕೊಳೆ ಬರ್ತೀನಿ ಹಾಕಬೇಕಂತ ಅನಿವಾರ್ಯ ಇರುವುದಿಲ್ಲ. ಯಾಕಂದ್ರ ಇವತ್ತಿನ ಸೂರ್ಯ ನಾವು ಅದೇ ನಮ್ಮ 50 100 ಆಗಬೇಕು ಹುಟ್ಟಪ್ಪ ಮಾಡ್ಕೊಳ್ತೀವಿ. ಪರಂತು ಇಷ್ಟು ಜೀವನದ ನನ್ನ ಜೀವನದಲ್ಲಿ ಏನು ಕಂಡೆ, ಏನಾದ್ರು ಚಿಂತನೆ ಮಾಡ್ಬೇಕಾಗ್ಯದ. ಈ ಶರೀರ ಬಂದಂತ ಚಿಂತನೆ ಮಾಡೋದು ಬೇಡ. ಇಲ್ಲಿ ನಾವು ನಾಮಸ್ಮರಣೆ ಸತತ ಮಾಡ್ತಾ ಇದೀವಿ ಅಂದ್ರ ನಾಮಸ್ಮರಣೆಯನ್ನ ಮಾಡುವಂತ ವ್ಯವಸ್ಥೆ ಕೇವಲ ಮುಖದಿಂದಕ್ಕಿಂತಲೂ ಅಂತಃಕರಣದಲ್ಲಿ ನಾಮಸ್ಮರಣೆ ಆಗುತ್ತೆ. ಯಾರ ಅಂತಃಕರಣ ನಾಮಸ್ಮರಣೆಯಲ್ಲಿ ನಿಂದಿರ್ತದ ಅವ್ರಿಗೆ ಹೇಳ್ತದ ನೀನು 100 ವರ್ಷಗಳಿಂದ ಬದುಕಲಿಕ್ಕೂ ಅವಕಾಶದ. ಪರಂತು ಎಂತ ಕೆಲಸ ಮಾಡಿ ಬದುಕಬೇಡ. ಬದುಕು ಶಾಶ್ವತ ಅಲ್ಲ. ಕುರ್ವನ್ ಏವ ಕರ್ಮಾಣಿ. ಹೆಂಗೆ ಕೆಲಸ ಎಲ್ಲ ಕೆಲಸ ಮಾಡ. ಯಾವ ಕೆಲಸ ಶ್ರೇಷ್ಠ, ಯಾವ ಉತ್ತಮವಾದ ಕೆಲಸ ಅಂತ ಹೇಳಿದ್ರ ಯಾವ ಕೆಲಸವೂ ಕಷ್ಟ ಅಲ್ಲ. ಅದನ್ನ ಪರಮಾತ್ಮನ ಕಡೆ ಹೇಳ್ತಾನ, ಸ್ವೇ ಸ್ವೇ ಕರ್ಮಣಿ ಅವಿರತಃ ಸಂಸಿದ್ಧಿಂ ಲಭತೆ ನರಃ. ಸ್ವಕರ್ಮಣ ತಮಭ್ಯರ್ಚ್ಯ. ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡು ಬರ್ತಾರ ಅದರ ಕಡೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಎದರಿಂದ ಸಿದ್ಧಿ ಪಡೆದಾರ ಶ್ಲೋಕದ ಹಿಂದಿನ ಬಂದಂತ ಬಹಳ ತರವಾಗಿ ಹೇಳ್ಕೊಂಡು ಬರ್ತಾರ. ಯಾವುದ ಕೆಲಸ ಇದ್ದರೂ ಆ ಕೆಲಸ ಈ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದಂದ್ರ ಅದರಿಂದ ನಿನಗಾಗುವಂತ ಸಾಧ್ಯತೆ ಇರೋದ ಅಂದ್ರ ನೀನು ಸ್ವಕರ್ಮಾದಿಗಳನ್ನು ಏನು ಮಾಡಾಕತ್ತೆ, ಯಾವ ಕೆಲಸದವ ಇವತ್ತು ಬಿತ್ತುವುದದ ಬಿತ್ತಬೇಕು. ಅದನ್ನ ಏನೋ ನಾವು ಯಾವುದೇ ಕೆಲಸ ಮಾಡಾಕ್ತಿವಿ. ಇವತ್ತು ನಾವು ಪಾರಾಯಣ ಮಾಡಾಕ್ತಿವಿ, ಪಾರಾಯಣ ಗ್ರಂಥ ತಗೊಂಡ್ಕೊಳ್ಳೋದು, ಪಾರಾಯಣ ಮಾಡೋದು ಬಾಯಿಂದ ಮಾಡ್ಕೊಂಡು ಚಿಂತನೆ ಎಲ್ಲೋ ಮಾಡ್ತಿದ್ದೀವಿ ಅಂದ್ರ ಆ ಪಾರಾಯಣ ಕಾಣ್ತಾ ಏನು ಪಾರಾಯಣ ಮಾಡಾಕ್ತಿವಿ. ಕಣು ಮಣಗಳಲ್ಲಿ ಅದನ್ನು ತುಂಬಿದಾಗ ಭಗವಂತನ ಇರುವಿಕೆ ನಾವು ಪಂಡರಪುರಕ್ಕೆ ಹೋಗಿ ಆ ಪಂಡರನಾಥನ ದರ್ಶನ ಮಾಡಬೇಕಾಗಿಲ್ಲ. ನಾವು ಧರ್ಮಸ್ಥಳ ಇಟ್ಕೊಂಡಾಗ ನಾವು
ಈಸ್ಯಾವಾಸ್ಯಂ ಇದಂ ಸರ್ವಂ. ಇದು ಯಾವುದೂ ಕೂಡ ನಿಂತಿಲ್ಲ. ನಿಜವಾಗಿ ವಿಚಾರ ಮಾಡಿ ನೋಡಿ, ನಾವು ಯಾವುದನ್ನು ತಂದೀವಿ, ಬರುವಾಗ ಏನನ್ನು ತಂದೀವಿ? ತಾಯಿಯ ಗರ್ಭದಿಂದ ನಾವು ಬರುವಂತ ಸಂದರ್ಭ ತಂದದ್ದಾದ್ರೆ ಏನದ? ಏನು ತರಕ್ ಸಾಧ್ಯ ಇಲ್ಲ. ಏನಾರ ತಂದಿದ್ದೀವಿ ಅಂದ್ರೆ ಒಯ್ಯುವಾಗ ಏನಾರ ಬಿಡ್ತಾರ, ಅಂದ್ರೆ ಒಯ್ಯುವಾಗ ಏನು ಬಿಡುದಿಲ್ಲ. ಒಯ್ಯುವಾಗ ಎಲ್ಲ ಸ್ವಚ್ಛ ಮಾಡಿ ಕಳಿಸ್ತಾರ. ಯಾಕ? ಬರುವಾಗ ಏನೋ ತಂದಿಲ್ಲ, ಹೋಗುವಾಗ ಏನನ್ನು ಒಯ್ಯಲಿಕ್ಕೆ ಬರಂಗಿಲ್ಲ. ಬಂದು ಹೋಗುವ ಪದ್ಧತಿಯಲ್ಲಿ ನೀವು ಇರುವಿಕೆಯಲ್ಲಿ ಕಾಣಲಿಕ್ಕಾಗ ಶಾಸ್ತ್ರ ಚಿಂತನೆ ಹೇಳಕತ್ತಾವ. ಇದು ಯಾವುದು ಎಷ್ಟು ಚಂದ ಹೇಳಂದ್ರ, ನೀವು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಚಾತುರ್ವರ್ಣಗಳನ್ನು ಏನು ಶಾಸ್ತ್ರದ ಉಲ್ಲೇಖ ಮಾಡಕತ್ತಾರ. ಯಾವುದೋ ಆಶ್ರಮಕ್ಕೆ ಹೋದಾಗ್ಯೂ ಕೂಡ ನಮಗೆ ಏನು ಪ್ರತಿಪಾದನೆ ಮಾಡಾಕತ್ತಾರಂದ್ರ, ಇದು ಯಾವುದೂ ಕೂಡ ನಂದು ಒಳಗಡೆ ಇದೆಲ್ಲ ದೇವರಂತ ಮಾಡ್ರಿ. ಆ ಮನುಷ್ಯನ ಜೀವನ ಬಹಳ ಕೂಡ ನಾ ಏನ್ ಪ್ರವಚನ ಹೇಳ್ತೀನಿ, ಪ್ರವಚನ ಹೇಳ ನಾನಲ್ಲ, ಪ್ರವಚನವನ್ನು ಹೇಳುವಂತ ಶಕ್ತಿ ಕೊಟ್ಟಂತ ಅವ್ರು ಏನದಾರ, ಇವತ್ತು ಶರಣ ಮಹಾರಾಜರ ಆಶೀರ್ವಾದ ಏನ್ ನಾಲ್ಕು ಎಲ್ಲ ಅವರಿಗೆ ಅರ್ಪಣೆ ಅಂತ ಮಾಡ್ರಿ. ನನಗೆ ಯಾವುದೇ ತರ ಗೊತ್ತಿರಂಗಿಲ್ಲ. ಇಲ್ಲ, ನಾನ ಬಹಳ ಮಾತಾಡ ಹೋಗ್ತದ ಮಾತ್ರ ಅವ್ರ ಜಗತ್ತಿನ ಸಾಕಷ್ಟು ಮಕ್ಕಳಿದ್ದಾರೆ. ಸಾಕಷ್ಟು ಬಹಳ ಸಾಹಿತ್ಯಿಕವಾಗಿಯೋ ವ್ಯಾಕರಣಬದ್ಧವಾಗಿಯೋ ಅನೇಕ ಅಲಂಕಾರಬದ್ಧವಾಗಿ ಮಾತಾಡಬಹುದು ಬಾರಬಹುದು. ಬರಲು ಆ ಗುರುನಾಥನ ಆಶೀರ್ವಾದ ಅಂತ ಯಾವಾಗ ಅನ್ನಿಸ್ತದ, ಈ ಜಗತ್ತೆಲ್ಲ ಹೀಗೆ ಇರಲಿ, ಈ ಜಗತ್ತಿನ ವ್ಯವಸ್ಥೆಗಳೆಲ್ಲ ಹೀಗೆ ಇರಲಿ, ಪರವಾಗಿ ಇರುವಂತ ಎಲ್ಲ ಅವಸ್ಥೆಗಳನ್ನು ಕುರಿತು ಇದು ಯಾವುದು ನಂದಲ್ಲ ಅಂತ ಇದ್ದೀವಲ್ಲ ನಮ್ಮ ಸುಗಣೆ. ಯಾವಾಗ ಎಲ್ಲ ನಂದ ಅಂತೀವಿ, ನಿಜವಾಗಿ ನೋಡ್ರಿ, ಮನುಷ್ಯ ಹೋಗಿ ಆರಾಮಾಗಿ ರೂಮಿಗೆ ಹೋದ್ರಿ, ಎಲ್ಲ ಮುಗಿಸಿ ಚಂದಾಗಿ ಪ್ರಸಾದ ಇತ್ತು, ರೂಮಿಗೆ ಹೋಗಿ ಚಂದಾದ ಹಾಸಿಗೆ ಇತ್ತು, ಪ್ಯಾನು ಹತ್ತಿತ್ತು, ಸುಸ್ತೂ ಆಗಿತ್ತು. ಅಲ್ಲಿ ತನಕ ಹೋಗಿ ಹಾಸಿಗೆ ಮೇಲೆ ಬರೋದ್ರಾಗ ನಿದ್ದೆ ಯಾವಾಗ ಬರ್ತದೆ? ಯಾವಾಗ ನಿದ್ರೆ ಬರ್ತಂದ್ರ ಈ ಎಲ್ಲಾ ವ್ಯವಹಾರ ಸಾಕಾಗ್ಯಾವ. ಎಷ್ಟೋ ಕಡೆ ನೋಡ್ಬೇಕು, ಈಗಂತೂ ಎಲ್ಲಾ ಹಳ್ಳಿಗಳೊಳಗೆ, ನಮ್ಮ ಕಡೆ ಜನ ಬಹಳ ಜನ ಇದ್ರಿ, ಎಲ್ಲಾ ಹಳ್ಳಿಗಳೊಳಗೆ ಕೂರಿಸ್ತೀರಿ, ಮಣಿ ಇರಲಿ, ಏನಂತಂದ್ರೆ ಮಣಿ ಇರಲಿ, ಅದೊಂದು ಟಿವಿ ಒದರ್ತಾ ಇರ್ತದ, ಏನ್ ಬರ್ತಾವ ಏನಿದೆ ಯಾರಿಗೆ ಕಾಣೋದೇ ಇಲ್ಲ. ಅಮ್ಮ ಎಲ್ಲ ಕಡೆಗೆ ಅದ ಟಿವಿ ಹಂಗ ಹಾಡ್ತಿರ್ತದ, ಯಾವ ಚಾನಲ್ ಅಂತ ಗೊತ್ತಿಲ್ಲ, ಏನ್ ಚಿತ್ರ ಅಂತ ಗೊತ್ತಿಲ್ಲ, ಅದು ಹಾಡ್ತಾನೆ ಇರ್ತದ. ಕೆಲವೊಂದು ಸಂದರ್ಭ ಟಿವಿ ನೋಡ್ಕೊಂತ ಕುರ್ಚಿ ಮೇಲೆ ಸೋಫಾ ಮೇಲೆ ಕೂತಿರ್ತಾರ, ಬರ ಜೋರಾಗಿ ನಿದ್ದೆ ಮಾಡ್ತಿರ್ತಾರ. ಯಾಕೆ? ಟಿವಿ ಚಾನಲ್, ಟಿವಿ ಓಡ್ತಾ ಇದೆ, ಚಿತ್ರ ಬರ್ತಾ ಇದೆ. ಪರಂತು ಆ ಚಿತ್ರಗಳು ಯಾವಾಗ ಕಣ್ಣಿಗೆ ಸಾಕಾಗ್ಯಾವ, ನೋಡ್ಬೇಕಂತ ಕಣ್ಣು ಬಹಳ ತೆಗೆದು ಅವಂತ ಅಂತ ಈ ಮುಂಜಾನೆ ದಿನವರೆಗೆ ನೋಡಿದ ಸಾಕಕ್ಕೆ ಹಗೂರದ ಕೂತಿದ್ದ ಕಣ್ಣು ಮುಗಿಸ್ತಾನ. ಯಾವಾಗ ಕಣ್ಣು ಮುಗಿಸ್ತಾನ, ಈ ಜಗತ್ತೆಲ್ಲ ಮರ್ತಾನ. ಹೆಣ್ಣು ಅನ್ನೋದು ಗೊತ್ತಿಲ್ಲ, ಗಂಡು ಅನ್ನೋದು ಗೊತ್ತಿಲ್ಲ, ಶ್ರೀಮಂತ ಗೊತ್ತಿಲ್ಲ, ಬಡವ ಗೊತ್ತಿಲ್ಲ, ಸ್ವಾಮಿ ಗೊತ್ತಿಲ್ಲ, ಆಸಾಮಿ ಗೊತ್ತಿಲ್ಲ, ಆಸ್ಥಾನ ಗೊತ್ತಿಲ್ಲ, ಸಂಸ್ಥಾನ ಗೊತ್ತಿಲ್ಲ, ಕೂಲಿಯಾರು ಗೊತ್ತಿಲ್ಲ, ಮಂತ್ರಿ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅಲ್ಲಿ ಕೇವಲ ಆನಂದ ರೂಪಕವಾಗಿ ಯಾವಾಗ ಇರ್ತೀವೋ, ಈ ಜಗತ್ತೆಲ್ಲವನ್ನು ತೊರೆದಾಗ ಎಷ್ಟು ಆನಂದ ಅಂದ್ರ ನಿದ್ರೆ ಆನಂದ. ಮುಂಜಾನೆ ಹೇಳ್ತಾನ, ಏನ್ ಬಹಳ ಆಯಾಸ ಆಗಿತ್ತು, ಎಷ್ಟು ಆರಾಮ ನಿದ್ದೆ ಆಯ್ತು ಅಂದ್ರ. ಹಾಗಾದ್ರೆ ನಮಗಿರುವಂತ ಸಂಪತ್ತು ನಿದ್ರೆ ಕೊಡ್ಲಿಲ್ಲ, ನಮಗಿರುವಂತ ಕೆಲಸ ನಿದ್ರೆ ಕೊಡ್ಲಿಲ್ಲ, ನಮಗಲ್ಲಿರುವಂತ ಯಾವುದೇ ತರಹದ ಅಧಿಕಾರ ನಿದ್ರೆ ಕೊಡ್ಲಿಲ್ಲ. ಎಲ್ಲ ಅಧಿಕಾರವನ್ನ ಹೊರತಾಗಿ ಸುಖ ಪಡಿತೀವೋ ಈ ಜಗತ್ತದ. ಇದೆಲ್ಲವೂ ಕೂಡ ಪಾಂಡುರಂಗನ ಆಶೀರ್ವಾದ ಕೃಪಾ ತಿಳ್ಕೊಂಡು ಜೀವನ ಮಾಡಿದ್ರೆ ಸಾಕು. ನಮ್ಗೆ ಎಂದೂ ಕೂಡ ದುಃಖ ಬರಲ್ಲ, ಎಂದೂ ಕೂಡ ನೋವು ಬಹಳ ಸುಖವಾಗಿರುತ್ತೆ. ನಮ್ಮ ಜೀವನ ಸುಖವಾಗಬೇಕಂದ್ರ ಬೇರೆ ಏನೋ ತರಹದ ಪ್ರಯತ್ನ ಮಾಡಬೇಕಾಗಿಲ್ಲ. ಎದರಿಂದ ಸುಖವಾಗಿರ್ಲಾಕ ಬರ್ತದಂದ್ರ ಜೀವನ ನಂದು ಅಂದ್ರ ಅಹಂಕಾರ ಬರ್ತದ, ಅಭಿಮಾನ ಬರ್ತದ. ಇದು ಯಾವುದೂ ಕೂಡ ನಂದಲ್ಲ, ಇದು ಭಗವಂತಂದು ಅರ್ಪಣೆ ಮಾಡಿದ್ರೆ ಸಾಕು, ಜೀವನ ಕೃತಾರ್ಥವಾಗಲ್ಲ. ಯಾಕೆ ಇಷ್ಟು ಚಿಂತನೆ ಮಾಡಾಕತ್ತಾರ? ಯಾಕೆ ಇಷ್ಟೆಲ್ಲ ತರಹದ ಒಂದು ಚಿಂತನೆಗಳನ್ನು ನಾವು ಮನಸ್ಸಿಗೆ ತಗೊಂಡು ಮಾಡಾಕತ್ತೀವಿ ಅಂದ್ರೆ ಬೇರೆ ಉದ್ದೇಶದಿಂದಲ್ಲ. ಯಾವ ಚಿಂತನೆಯನ್ನು ಮಾಡಬೇಕಂತ ನಮಗೆ ಗೊತ್ತಿಲ್ಲದಕ್ಕ ಇದೇ ತರಹವಾದಂತಹ ಚಿಂತನೆ ಮಾಡ್ರಿ. ಹಾಗಾದ್ರೆ ಪ್ರತಿನಿತ್ಯ ಚಿಂತನೆ ಮಾಡಿದ್ರೆ ಯಾಕಾಗ್ತದ? ಪ್ರತಿನಿತ್ಯ ಮಾಡಾಕಾಗುದಿಲ್ಲ ಅಂತ ಎಲ್ಲರಿಗೂ ಗೊತ್ತದ. ಜ್ಞಾನೇಶ್ವರ ಮಹಾರಾಜರು, ತುಕಾರಾಮ ಮಹಾರಾಜರು ಎಲ್ಲ ಗೊತ್ತದ. ಪ್ರತಿನಿತ್ಯ ಇವರು ಒಂದು ವೇಳೆ ಮಾಡದಪ್ಪ ಅಂದ್ರೂ ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲ, ಆ ಅನುಕೂಲತೆಗಳಿಲ್ಲ. ಇವ್ರಿಗೆ ಅನುಕೂಲತೆಗೋಸ್ಕರ ಏನಾದ್ರು ಮಾಡಬೇಕಂತೇಳಿ ಒಂದು ಹೊಸದಾದ ಪದವನ್ನ ನಮ್ಮೆಲ್ಲರಿಗೂ ಕೂಡ ಬಹಳ ಸುಂದರವಾದಂತಹ ಚಿಂತನೆಯನ್ನು ಶರತ್ ಮಹಾರಾಜರು ಹಾಕಿಕೊಟ್ರಂದ್ರ, ಯಾವುದೇ ರಾಜ್ಯ ಇರಲಿ, ಯಾವುದೇ ಮೂಲೆ ಇರಲಿ, ಒಂದು ಪುಣ್ಯಕ್ಷೇತ್ರದ ನದಿಯ ಪಥದಲ್ಲಿ ಈ ಚಿಂತನೆ ಮಾಡಿಸಬೇಕು ಅಂತ ಯಾಕೆ ಚಿಂತನೆ ಮಾಡ್ಯಾರಂದ್ರ, ಕ್ಷೇತ್ರದಲ್ಲಿ ಒಂದು ತರ ಸಾಮರ್ಥ್ಯ ಇರ್ತದೆ, ಕ್ಷೇತ್ರದಲ್ಲಿ ಒಂದು ತಪಸ್ಸಿರ್ತದ, ಕ್ಷೇತ್ರದಲ್ಲಿ ಒಂದು ಮಹಿಮೆ ಇರ್ತದ. ಆ
ಯಾವಾಗ ಕ್ಷೇತ್ರಕ್ಕೆ ಹೋಗ್ತೀವೋ ಆ ಸಂದರ್ಭ ಮನುಷ್ಯನಿಗೆ ಅನಿಸ್ತದ ನಾಲ್ಕಾರು ಕಿಲೋಮೀಟರ್ ದೂರದಿಂದ ಬದಲಿಸ್ತಿದ್ದಿಲ್ಲ ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಬಂದೇನೆ ಅಂತೇಳಿ ಯಾವಾಗ ಕ್ಷೇತ್ರದ ಆ ಭಗವಂತನ ದರ್ಶನ ಆಗ್ತದಲ್ಲ ಮನಸ್ಸಿಗೆ ಆಗುವಂತ ಆನಂದ ಬೇರೆ, ಮನಸ್ಸಿಗೆ ಆಗುವಂತ ಸುಖ ಬೇರೆ, ಮನಸ್ಸಿಗೆ ಆಗುವಂತ ಏನಿರ್ತದಂದ್ರ ತಾನೆಲ್ಲ ಪಾಪಗಳನ್ನ ಮರೆಮಾಡಿ ತನಗೆ ಯಾವುದೇ ತರಹದ ಕಷ್ಟ ನಷ್ಟಗಳೇನು ಅಲ್ಲ, ಕೇವಲ ಭಗವತ್ ಸಾಕ್ಷಾತ್ಕಾರ ಏನು ನೆರವೇರಿರ್ತದ ಆ ನೆಲೆಗೋಸ್ಕರ ಇಷ್ಟೆಲ್ಲ ಚಿಂತನೆ ಮಾಡ್ಲಕತ್ತೀವಿ, ಬೇರೆ ಅವರಲ್ಲ. ಹಾಗಾದ್ರೆ ಮನುಷ್ಯರಾದವ್ರು ನಾವೆಲ್ಲರೂ ಏನು ಚಿಂತನೆ ಮಾಡಬೇಕು, ಎದರ ಮ್ಯಾಲ ನಂಬಿಕೆ ಇಡಬೇಕಂದ್ರ ನಮ್ಮಲ್ಲಿರುವಂತ ಸಿರಿ ಸಂಪತ್ತಿನ ಮ್ಯಾಲ ನಮಗೆ ಬಹಳ ನಂಬಿಕೆ ಅದ. ನಮ್ಮಲ್ಲಿರುವಂತ ಗಂಡನ ಮೇಲೆ ಹೆಂಡತಿಯೋ ಹೆಂಡತಿ ಮೇಲೆ ಗಂಡದಿರುವುದೆಲ್ಲ ನಂಬಿಕೆ ಅದ. ನಮ್ಮ ನಂಬಿಕೆ ಎಲ್ಲಿ ಬೇಕಾಗ್ಯದ? ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಬಹಳ ಚಂದಾಗಿ ಮಕ್ಕಳೇ ಮಾತಾಡ್ತಾರ. ಯಾವ ತರಹವಾಗಿ ಈ ಜಗತ್ತಿನ ವಸ್ತು ವಿಷಯಗಳ ಮೇಲೆ ನಮ್ಮ ಪ್ರೀತಿ ನಂಬಿಕೆ ಇದೆಯೋ ಇರುವಂತ ಈ ಪ್ರೀತಿ ನಂಬಿಕೆಯನ್ನ ಗುರುದೇವತೆಯೋ ಅನುರಾಗ ವಿರುದ್ಧಿಗೆ ನಿಜ ಭಕ್ತಿ ಅಂತೇಳಿ ಕನ್ನಡದಲ್ಲಿ ಒಂದು ಕಡೆ ವರ್ಣನೆ ಮಾಡ್ಕೊಂಡು ಬರ್ತಾರ. ಎಲ್ಲಿರಬೇಕಾಗಿದೆ ನಮ್ಮ ಭಕ್ತಿ ಅಂದ್ರ ಇರ್ಲಿ ಊರಾಣ ಶ್ರೀಮಂತಿಕೆ ಮೇಲೆ ಅವರ ಮೇಲೆ ಇರಲಿ. ಎಲ್ಲಿ ಇರಬೇಕಾಗಿದೆ ಅಂದ್ರ ಇವತ್ತು ಏನು ಪಾರಾಯಣ ಮಾಡ್ತಾ ಇದೀವ ಜ್ಞಾನೇಶ್ವರ ಮಹಾರಾಜರ ಪರಿಣಾಮಗಳಲ್ಲಿ ನಮ್ಮ ಭಕ್ತಿ ಇರಬೇಕು, ನಮ್ಮ ಪ್ರೀತಿ ಇರಬೇಕು. ಇವತ್ತು ನಾವೆಲ್ಲರೂ ಮಾಡಬೇಕಾಗಿದ್ದಲ್ಲ ಅಲ್ಲೇನು ಇಟ್ಟಿಲ್ಲ ಏನಂದ್ರ ಒಂದು ತಾಸಿಗೂ ಒಂದು ಗಳಿಗೆಗೆ ಇಟ್ಟರೆ ಸಾಕಾಗುವುದಿಲ್ಲ. ಅದು ಸತತವಾಗಿ ಇರುವ ಮುಖಾಂತರವಾಗಿ ಅದನ್ನ ಹೇಳಿದ್ರು ಮಹಾರಾಜರು. ಅನನ್ಯ ಚಿಂತೆಯಂತೋ ಮಾೇಜನ ಪರಿಭಾಷತೆ ದೇಶಾಂ ವಿದ್ಯಾಧೀತಾನ ಅಹಂ ಯೋಗಕ್ಷೇಮ ಅಹಂ. ಭಗವಂತ ಅಂತಾನಂತ ಮಾರಾಯ ಒಂದು ಹೆಜ್ಜೆ ಇಟ್ಟು ನನ್ನ ಕಡೆ ನೋಡು, ಒಂದು ಬಾರಿ ಚಿಂತನೆ ಮಾಡೋದು, ಒಂದು ಬಾರಿ ನನ್ನನ್ನು ನೆನಪು ಮಾಡ್ತಾ ಸಾಕು. ಇದೆಲ್ಲ ಮಾಡ್ತಂದ್ರ ನಮಗೇನು ಸೌಳೈತಿ, ನಮಗೇನು ಬಿಡುವ ಪರಮಾತ್ಮ ನಾನೇ ಕೊಟ್ಟಂತ ಸಂದರ್ಭದಲ್ಲಿ ಏನ ಮಾಡೋದು, ನಮಗೆ ಯಾವುದಕ್ಕೂ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ, ಮಾಡ್ಲಿಕ್ಕೆ ಸಮಯ ಇಲ್ಲ. ಪರಂತು ನಮ್ಮೆಲ್ಲರ ಭಾಗ್ಯ ಹಿಂಗದ, ಜೀವನದಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡ್ತೀವಿ, ಜೀವನದಲ್ಲಿ ಸಾಕಷ್ಟು ಅರಿವಿರ್ತೀವಿ, ಜೀವನದಲ್ಲಿ ಸಾಕಷ್ಟು ತರವಾದಂತಹ ಚಿಂತನೆಯಲ್ಲಿ ಬಂದಿರ್ತೀವಿ. ಪರಂತು ಎಚ್ಚರದ ಚಿಂತನೆ ಮಾಡಿ ಆಯುಷ್ ಕಳೆದು ಹೋಗ್ಯದ. ಪರಂತು ಮಾಡಬೇಕಾದಂತಹ ಚಿಂತನೆ ಯಾವುದಂದ್ರ ಭಗವಂತನ ನಾಮಸ್ಮರಣೆ ಮಾಡ್ಬೇಕು. ಇವತ್ತು ನಾವೆಲ್ಲರೂ ಧರ್ಮಸ್ಥಳಕ್ಕೆ ಬಂದ ಮೇಲೆ ಕೂಡ ಏನಾದ್ರೂ ವಿಚಾರ ಮಾಡ್ಕೊಂತ ಹೋಗಿರೋದು ನಮ್ಮ ಜೀವನ ಸಾಕಾಗಲ್ಲ. ಇಲ್ಲಿ ಬಂದದಕ್ಕೆ ಏನ್ ವಿಚಾರ ಮಾಡೋಣ ಅಂದ್ರ ನಂದು ನಂದು ಅನ್ನುವಂತ ಭಾವ ಇಲ್ಲಿ ಸಾಕಿ ಭಾವ ಪರಮಾತ್ಮ ಇದೆಲ್ಲ ಕೊಡ್ಕೊಂಡು ಬರ ನಂದು ನಂದು ಅನ್ನುವಂತ ಈ ಭಾವಗಳನ್ನು ನಮ್ಮ ಮೇಲೆ ಹಾಕಬೇಡ. ಇನ್ನು ಏನೇ ಇದ್ರು ಕೂಡ ನನ್ನ ಭಾವದ ಹಿಂಗೆ ಪರಿವರ್ತನೆ ಮಾಡು. ಇದು ಯಾವುದೂ ಕೂಡ ನನ್ನಲ್ಲ, ಇದೆಲ್ಲವೂ ಕೂಡ ನಿಂದು ಅನ್ನುವಂತ ಭಾವನೆ ನಮ್ಮ ಹೃದಯಕ್ಕೆ ಬರುವಂತ ಆಶೀರ್ವಾದ ಮಾಡು ಅಂತ ನಾವು ಪ್ರಾರ್ಥಿಸಬೇಕಾಗಿದೆ. ಭಗವಂತನಿಗೆ ಪ್ರಾರ್ಥನೆ ಮಾಡ್ಬೇಕ್ರಿ. ಪ್ರಾರ್ಥನೆ ಮಾಡ್ಲಾಕ ಎಲ್ಲರಿಗೆ ಅಧಿಕಾರದ ಎಂತೆಂತಹ ಪ್ರಾರ್ಥನೆಯನ್ನು ಮಾಡ್ತೀವಿ. ಅಕಸ್ಮಾತ್ ಮಾಡ್ತಿದ್ದೀವಿ ಅಂದ್ರ ಇನ್ನೊಬ್ಬರ ಕೆಳಗಿನ ಬಗ್ಗೆ ಪ್ರಾರ್ಥನೆ ಮಾಡ್ತಿದ್ರ ಅದಕ್ಕೆ ಪ್ರಾರ್ಥನೆ ಅನ್ನೋದು ಅದೊಂದು ತರಹವಾದಂತಹ ಮೋಸ ಆಗ್ತದೆ. ಎಷ್ಟೋ ರಾಕ್ಷಸರೆಲ್ಲರೂ ತಪಸ್ಸು ಮಾಡಿದ್ರು, ಅವರಷ್ಟು ಘೋರವಾದಂತ ತಪಸ್ಸು ಯಾರಿಗೂ ಮಾಡ್ಲಿಕ್ಕೂ ಆಗಿಲ್ಲ. ಬಹಳ ದೊಡ್ಡ ರೀತಿ ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿ ಎಲ್ಲಾ ತರಹಂತ ಭಗವಂತನಿಂದ ಪಡೆದದ್ದು ಏನೇನಂದ್ರೆ, ಯಾರೋ ಒಬ್ಬರು ಕೇಳಿದ ಬಹಳ ದೊಡ್ಡ ತಪಸ್ವಿ ಮಾಡಿಪ್ಪ, ಬಹಳ ದೊಡ್ಡ ತಪಸ್ವಿ ಆಗಿದೆ, ಏನ್ ಕೇಳಿದೆ ಅಂದ್ರ ಯಾರ ತಲೆ ಮೇಲೆ ಕೈ ಇಟ್ಟು ಅವ್ರು ಸುಟ್ಟು ಹೋಗೋದು. ಏನ್ ಮಾಡೋದು ಸುಡಾಕ್ ಬೇಂಗೆ ಆಗೋದ ಬೇರೆ ಬಹಳ ದೊಡ್ಡ ತಪಸ್ಸು ಮಾಡ್ಯಾನ, ನಾನು ಯಾರ ತಲೆ ಮೇಲೆ ಕೈ ಇಡ್ತಾನ ಅವರೆಲ್ಲ ಸುಟ್ಟು ಹೋಗ್ಬೇಕು ಅಂದ. ಇನ್ನೊಬ್ಬ ಕೇಳಿದ ಮತ್ತೊಬ್ಬ ತಪಸ್ಸು ಮಾಡಿದ, ನಾ ಯಾರನ್ನು ಕಣ್ಣು ಬಿಟ್ಟು ನೋಡುತ್ತ ಅವ್ರೆಲ್ಲ ಸುಟ್ಟು ಹೋಗ್ಬೇಕಂದ. ಮತ್ತೊಬ್ಬ ತಪಸ್ಸು ಮಾಡಿದ, ನಾ ಏನ್ ಆಡ್ತಾನ ಆಗ್ಬೇಕಂದ್ರ ಈ ಎಲ್ಲಾ ತಪಸ್ಸು ಮಾಡಿ ಜಗತ್ತಿಗೆ ಏನು ಸಾಧಿಸೋದ್ವಿ, ರಾಕ್ಷಸರಾಗೋದ್ವಿ. ಒಂದ್ ಕಡೆ ನಾವು ತಪಸ್ಸು ಮಾಡಾಕತ್ತೀವಿ, ನಮ್ಮೆಲ್ಲರೂ ಕೂಡ ತಪಸ್ಸು ಆಗಕತ್ತದ. ಇದರಿಂದ ಏನಾಗಿ ಹೇಳ್ತಾನಂದ್ರ ಇನ್ನೊಬ್ಬರ ಕೆಳಕಣ ಚಿಂತನೆ ಮಾಡುವಂತ ಬುದ್ಧಿ ಕೊಡಬೇಡಪ್ಪ ಭಗವಂತ. ನಾವು ಪ್ರಾರ್ಥನೆ ಮಾಡಬೇಕು, ಹೇ ಭಗವಂತ, ಒಂದ್ ವೇಳೆ ನನ್ನ ಹೊಲ ಕೈಯಿಂದ ಹೊರದು ಸಿಗ್ತಿಲ್ಲ, ಮಕ್ಕಳು ಹೊಲದಾಗ ಸ್ವಚ್ಛತೆಯಾಗಿ ಬೆಳೆಸಾಕತ್ತಾರಪ್ಪ ಅಂದ್ರ ಅವನಾಗ ನಾನು ಸ್ವಚ್ಛ ಇಡುವಂತ ಬುದ್ಧಿ ಕೊಡೋದು ಬೆಳ್ಕೊಂಡು ಸಾಕು. ನನಗೆ ಮುಡ್ಲಿಕ್ಕೆ ಚಂದಾಗಿರುವಂತ ಆಗಿರ್ಲಿಕ್ಕಿಲ್ಲ, ಮಕ್ಕಳ ಮನೆಯವ ಪಕ್ಕದ ಮನೆಯವ ಪಕ್ಕದವರು ಚಂದ ನಂಗೆ ಹಾಕೋಣ ಭಗವಂತ ಅವ ಚಂದ ನಂಗೆ ಹಾಕೊಂಡ ತಿರುಗಾಡುವಂಥದ್ದು ನೋಡುವಂತ ಭಾಗ್ಯ ಕೊಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿ. ನಮ್ಗೆ ಹೆಂಗದಾವ ಅಂದ್ರ ಅಕಸ್ಮಾತ್ ನಾವು ಇರುವಂತದ್ದು ಮನೆ ದೊಡ್ಡದ ಇದ್ದು ಎರಡು ಮೊದಲಿನ ಮನೆ ನಮ್ದು ಇತ್ತು, ಮಕ್ಕಳದಾಗ ಸಾನ ಗುಡಿಸಿದಾಗ ನಾಲ್ಕು ಕಂಬ ಹಾಕಿತ್ತು, ದಿನ ತಗಡ್ ಹಾಕಿದ್ರೆ ಎಷ್ಟು ಬಂತು ಅಂತ ಮಾತಾಡ್ತೀವಿ. ಯಾಕೆ ನಾವು ನಾಲ್ಕು ಎರಡು
ಬರ್ತೀವಿ, ಈ ಮಾನಸದಲ್ಲಿ ಏನು ಚಿಂತನೆ ಮಾಡ್ತೀವಿ ಅವೆಲ್ಲ ನೂರು ಪಾಲ ಆಗ್ತಾವ, ಅವೆಲ್ಲ ಇಮ್ಮಡಿ ಆಗ್ತಾವ. ಹೀಗಾಗಿ ಕೆಟ್ಟದ ಚಿಂತನೆ ಮಾಡಿ ಹೋಗಿವ ಅಂದ್ರ ನಾವು ಇನ್ನೊಂದು ಕೆಟ್ಟದ್ದು ಬಯಸಿವ ಅಂದ್ರೆ ಅದು ನಾವು ನಾಲ್ಕು ತರ ಕೆಟ್ಟದ್ದು ಆಗ್ತದ. ಇದೆಲ್ಲ ನೆನಪಿಡ್ತಾ ಇದ್ರ ಏನವ ಹೋಗಿದ್ವಿ ಬಸ್ನಾಗ ಸಿಕ್ಕಿಲ್ಲ ಅಂದ್ರ ಬಹುಶಃ ಇಲ್ಲೋದಲ್ಲ ಯಾವತ್ತೂ ಸಿಗುದೇ ಇಲ್ಲ. ಸಿಗದ ಹೋದ್ರು ಅಡ್ಡಾಡಿ ಬಿಟ್ಟಿಬಿಟ್ರೆ ನಾವು ನಿನ್ ಕಾಡ್ ಅಂತ ಹೇಳಾಕಿಲ್ಲ, ನಾನು ಹೇಳಿದ್ರು ಏನ ಸಿಕ್ಕಿಲ್ಲ ನಾವೇ ಓಡಾಡ್ಬಿಟ್ಟಿಲ್ಲ. ಪರಂತು ಓಡಾಡಿಕೊಂಡು ಬಂದು ನಮ್ಗೆ ಒಂದು ಸಿಕ್ಕ ಜನ ಸಿಕ್ಕದಂದ್ರ ಇಂತಹ ರಾಮ ಮಂದಿರದ ಕ್ಷೇತ್ರದಲ್ಲಿ ಧರ್ಮಸ್ಥಳದಾಗ ನಾವೆಲ್ಲರೂ ಕೂಡ ಜ್ಞಾನೇಶ್ವರ ಪಾರಾಯಣ ಮಾಡುವಂತ ಒಂದು ಸಾಮರ್ಥ್ಯ ಒದಗಿಸಿಕೊಟ್ಟಾಗ ಆ ಗುರುಗಳಿಗೆ ಅನಂತವಾದಂತ ನಮಸ್ಕಾರ ನಾವು ಹೇಳ್ರಿ, ಚಪ್ಪಾಳೆ ನಮಸ್ಕಾರ ಹೇಳ್ರಿ, ಗುರುಗಳಿಗೆ ಚಪ್ಪಾಳೆ ಹಾಕಬೇಡ್ರಿ, ಗುರುಗಳಿಗೆ ಅನಂತ ನಮಸ್ಕಾರಗಳು ಹೇಳ್ರಿ. ಅಲ್ಲ ಅಂದ್ರೆ ಯಾವುದೋ ರಾಮಚಂದ್ರ ಪ್ರಭುವಿನ ಜನ್ಮಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣವಾದಂತ ಕ್ಷೇತ್ರದಲ್ಲಿ ನಾವಿದ್ದಾವೋ ಅಮ್ಮವರು ಎಲ್ಲರೂ ಓಡಾಡಿಕೊಂಡು ಬಂದು ಕೇಳಿದ್ದಕ್ಕೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಾರಂದ್ರ ಅವ್ ಒಂದ ಮಾತು ಹೇಳಿದ್ರು, ಯಾರು ನೋಡೋದಿಲ್ಲ, ಯಾವ ಮತ ಅಂತ ನೋಡೋದಿಲ್ಲ, ಯಾವ ಮಂತ ಅಂತ ನೋಡೋದಿಲ್ಲ, ಯಾವ ಅಖಾಡ ಅಂತ ನೋಡೋದಿಲ್ಲ. ಉತ್ತರ ಭಾರತದೊಳಗೆ ಜೀವನ ಅಖಾಡ ಅಂತ ಮಹಾರಾಜ ಬಂದ ಅಂತಹ ಮಹಾಮಂಡಲೇಶ್ವರ ನನಗೆ ಯಾವ ಅಖಾಡದ ಬೇಡ, ಎಲ್ಲಿ ಧರ್ಮ ಚಿಂತನೆ ಆಗ್ತದೆ ಅದಕ್ಕೆ ಯಾವತ್ತೂ ಕೂಡ ಮುಕ್ತವಾಗಿದೆ ಅಂತ ಮಾತು ಹೇಳಿದ್ರು. ಯಾಕಂದ್ರೆ ದೊಡ್ಡವರಾಡುವಂತ ಮಾತು ಬಹಳ ದೊಡ್ಡ ಇರ್ತಾವ. ಅವ್ರ ಆಶೀರ್ವಾದ ಹೆಂಗದಂದ್ರ ಇಷ್ಟು ಮುಕ್ತವಾಗಿದ್ರೆ ಬಹಳ ಖುಷಿ ಅನಿಸ್ತು. ಮಂಡಲೇಶ್ವರ ಸುಲಭವಾಗಿ ಯಾರಿಗೇನು ಮಾತಾಡೋದೇ ಇಲ್ಲ, ಯಾರನ್ನೂ ಕೂಡ ಕರೆಸೋದಲ್ಲ. ಬಹಳ ಕಡೆ ಉತ್ತರ ಭಾರತ ನಾಡು ನೋಡಿದೆ, ಮಂಡಲೇಶ್ವರ ಅಂದ್ರೆ ಅವ್ರು ಬಹಳ ದೂರದಲ್ಲಿ ಇರಬೇಕು, ದೂರಿಂದ ಕೈ ಹೊರ ಹೋಗ್ಬೇಕು. ಪರಂತು ಅಂತಹ ಮಂಡಲೇಶ್ವರ ನಮ್ಗೆಲ್ಲ ಇದು ಕೊಡೋದ್ರ ಜೊತೆಗೆ ನಮ್ಮ ಜೊತೆ ನಿಂತಿಷ್ಟೆಲ್ಲ ಸೇವಾ ಮಾಡ್ಕೊಳ್ಳೋದನ್ನ ನೋಡಾಕತ್ತಾರ, ನಮ್ಗೆ ಅಂತ ಭಾಗ್ಯ ಇರಬೇಕು. ಬಹುಶಃ ಶರತ್ ಮಹಾರಾಜ ನಮ್ಗೆ ಎಲ್ಲಿ ಹೋಗಿಲ್ಲ, ನಮ್ಗೆಲ್ಲ ಇಟ್ಟಿದೆ ಅಂತ ಆಶೀರ್ವಾದ ಮಾಡಿರ್ತಾರೆ. ನಿಜವಾಗಿ ಮಹತ್ತರವಾದಂತ ಆಶೀರ್ವಾದದ ಆ ಮಹಾರಾಜನ ಆಶೀರ್ವಾದದಿಂದ ಇವತ್ತು ಅವರು ಮಾಡುವಂತ ಸೇವೆಯನ್ನ ಒಂದು ಅಖಾಡದ ಸ್ವಾಮೀಜಿಯವರಾಗಿ, ಅಖಾಡದ ಆ ಒಂದು ಅಧ್ಯಕ್ಷರಾಗಿ ಈ ಮಾತು ಯಾಕೆ ಹೇಳಾಕತ್ತಾರಂದ್ರ ಮಾತೋಶ್ರೀ ಅವರು ಹಾಗೂ ಹರೀಶ್ ಪ್ರಸಾದ್ ಇವರೆಲ್ಲರೂ ಕೂಡ ಎಷ್ಟತರವಾಗಿ ಚಿಂತನೆ ಮಾಡಿ ಅವರನ್ನು ಅರ್ಪಣೆ ಮಾಡ್ಕೊಂಡಾಗ ಇವತ್ತು ನಾವೆಲ್ಲ ಸೇರಿದ ದೊಡ್ಡ ಸಾಕ್ಷಿ. ಯಾಕೆ ಹೇಳ್ತಾರೆ ಒಬ್ಬ ಅಖಾಡದ ಮಹಾಸ್ವಾಮೀಜಿಯಲ್ಲಿ ಮಹಾರಾಜರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿದಾಗ ಕೊಟ್ಟಾರ ಜೀವನ ಯಾವುದ ತರ ಅಲ್ಲ. ಅವ್ರು ಹೇಳ್ತಾರ ಕಟ್ಟಿದ್ದು ಎದಕ್ಕಾಗಿ ಕಟ್ಟಿಲ್ಲ, ಕಟ್ಟಿದ್ದು ಧರ್ಮ ಪ್ರಚಾರಕ್ಕಾಗಿ ಕೊಡೋದು, ಎದಕ್ಕಾಗಿ ಕೊಡೋದಿಲ್ಲ ಧರ್ಮ ಪ್ರಚಾರ ಕೊಡ್ತೀವಿ. ಅಕಸ್ಮಾತ್ ಏನೋ ನೀಡಿದ್ದು ಎದಕ್ಕೂ ನೀಡುವುದಿಲ್ಲ, ಧರ್ಮಕ್ಕಾಗಿ ನೀಡ್ತೀವಿ. ಈ ಜೀವನದ ಉಸುರು ಸನ್ಯಾಸಿಗೆ ಉಸುರು ಧರ್ಮ ಪ್ರಚಾರಕ್ಕಾಗಿ ನಾವು ಯಾರು ಯಾವುದಲ್ಲ. ಅಕಸ್ಮಾತ್ ಮಹತ್ತರವಾದಂತಹ ನಮ್ಮ ಕರ್ನಾಟಕ, ಉತ್ತರ ಕರ್ನಾಟಕದ ಹಾಗೂ ಮಹಾರಾಷ್ಟ್ರ ಪ್ರಾಂತದಲ್ಲಿ ಒಂದು ತರ ಧರ್ಮದ ಜಾಗೃತಿ ವರ್ಗಗಳಿಗೆ ಇತ್ತು ಅಂದ್ರೆ ಅದು ಸ್ವಂತ ಪರಂಪರೆ, ಶರಣ ಪರಂಪರೆಯಿಂದ ಮಾತ್ರ ಹೋದಲ್ಲ, ಎಲ್ಲಿರುವುದಿಲ್ಲ. ಇದರಲ್ಲಿ ಎರಡನೇ ಮಾತಲ್ಲ, ಎಷ್ಟು ತರಹವಾಗಿರುವುದು ಅಂದ್ರೆ ನಮ್ಮ ಜೀವನಕ್ಕ ಬಹಳ ಜನ ಶ್ರೀಮಂತರು ಅದಾರ, ಬಹಳ ಜನ ವಿದ್ಯಾವಂತರು ಅದಾರ, ಪರಂತು ಎಲ್ಲವನ್ನೂ ಕೂಡ ಏಕರೂಪಕವಾಗಿ ಕಾಣುವಂತ ಸಾಮರ್ಥ್ಯ ಇದೆ ಅಂದ್ರೆ ಇವತ್ತು ಶಿವೂರ್ಕರ ಪಡೆದವರಲ್ಲಿ ಬಹಳ ತರವಾಗಿದೆ. ಇದನ್ನ ಯಾಕೆ ಹೇಳಿದ್ರೆ ಪರಿಹಾರ ಭೇದವನ್ನು ಮಾಡಿ ಮಾತಾಡೋರು ಸಾಕಷ್ಟು ಜನ, ಹರಿ ಸರ್ವೋತ್ತಮ, ಹರ ಸರ್ವೋತ್ತಮ, ಯಾರ ಸರ್ವೋತ್ತಮ ಗೊತ್ತಿಲ್ಲ. ಅವರಿಬ್ಬರ ಸರ್ವೋತ್ತಮವನ್ನ ಅರಿಯುವಂತ ಅರಿವು ನಾವು ಪಟ್ಟಾಡಬೇಕಂತ ಅರ್ಥ ನಾವು ಸಾಕ ನಮ್ಮಂತ ಉತ್ತಮರಾಗಿಲ್ಲ. ಯಾಕೆ ಉತ್ತಮವಾದಂತಹ ಸ್ಥಿತಿ ಯಾವಾಗ ಇವತ್ತು ಪುರುಷೋತ್ತಮ ಮಾಸ ಅಂತ ಕರೀತಾರ. ಭಗವದ್ಗೀತೆಯ 15ನೇ ಅಧ್ಯಾಯ ಕೂಡ ಪುರುಷೋತ್ತಮ ಪ್ರಾಪ್ತಿ ಹೋಗದ. ಏನನ್ನ ಪ್ರಾಪ್ತಿ ಮಾಡಬೇಕಾಗಿದೆ ಭಗವಂತ ತಾನ ಊರ್ಧ್ವ ಮೂಲಂ ಅದಶ್ಚಾತ ಏಕಃ ಅಶ್ವತ್ಥಃ ಸನಾತನಃ ಸ್ವಸ್ಥ ಹೇಳ್ಕೊಂಬಂತ ಇದಿರುವಂತ ಜಗತ್ ಹಿಂಗಾದ ಕೃಷ್ಣ. ಕೃಷ್ಣ ನನಗೆ ಅರ್ಜುನ, ಈ ಕೃಷ್ಣನ ಇರುವಿಕೆ ಏನೋ ಅಂತ ಹೇಳಬೇಡ, ಕೃಷ್ಣನ ಇರುವಿಕೆ ಹಿಂಗಾದ, ಅರ್ಜುನನ ಇರುವಿಕೆ ಹಿಂಗಾದ. ಇದ್ರ ವಿಚಾರ ಹೆಂಗದ ಅಂದ್ರ ಎಲ್ಲಾ ಗಿಡಗಳು ಭೂಮಿಯಿಂದ ಹುಟ್ಟಿ ಮ್ಯಾಲ ಬರ್ತಾವಂದ್ರ ಈ ಸಂಸಾರ ಪಕ್ಷ ಅದು ಮ್ಯಾಲ ಕೂಡ ಅದ, ಕೆಳಗೆಲ್ಲ ತರ ರೇಖೆಗಳು ಕುತ್ಕೊಂಡು ಕುಂತಾವ. ಎಂತ ರೇಖೆಗಳಿರಬೇಕು. ಊರ್ಧ್ವ ಮೂಲಂ
ವೈಯಕ್ತಿಕವಾಗಿ ಚಿಂತನೆ ಮಾಡೋದಿಲ್ಲ. ಎಷ್ಟೋ ತರ ಕಳ್ತನ ಮಾಡ್ತಿದ್ವಿ, ನಮ್ಮೆಲ್ಲ ಚಿಂತನೆ ಹೆಂಗಿರ್ತಾವಂದ್ರ ಎಲ್ಲಾ ರೀತಿ ನೋಡ್ತೀವಿ, ಯಾಕೆ ಅಂತ ತಗೊಳ್ತೀವಿ, ಪರಂತು ಮ್ಯಾಲ ನೋಡೋ ಒಬ್ಬದಾನ ಅವನಿಲ್ಲದ ಬಾದು ನನ್ನ ನಂತರ ಮನಸ್ಸದ ಅದಂತದಂತ ಯಾರ ತಗೊಳಕ್ ಹೋಗ್ಬೇಕು, ಅದನ್ನೆಲ್ಲ ತಗೋಬೇಡಂದ್ರ ಸುಮ್ಮನೆ ಯಾರು ನೋಡಾವಲ್ಲ ತಗೊಂಡು ಕಿಸೆಟ್ ಕೊಜ್ಜೇವಿ ಹಾಕೊಂಡದಂದ್ರ ಇದರಿಂದ ಪುಣ್ಯ ಬರಂಗಿಲ್ಲ. ಮನುಷ್ಯನ ವೃತ್ತಿಗಳು ಬದಲಾಗಬೇಕಾಗ್ಯಾವ. ವೃತ್ತಿ ಬದಲಾಗಬೇಕಂದ್ರೆ ಬ್ಯಾರೆ ಏನು ಮಾಡಕ್ಕಾಗಿಲ್ಲ. ಅಲ್ಲಿಂದ ಬರುವಾಗ ಹೆಂಗೋ ಒಂದು 4,000 ರೂಪಾಯಿ ಇಷ್ಟ ಇದ್ದೀವಿ, ಹೋಗುವಾಗ ಅಷ್ಟು ಉಳಿದಾವಂದ್ರೆ ನಾವು ಬಂದದ್ದು ಸಾರ್ಥಕಿಲ್ಲ, ಹೋದದ್ದು ಸಾರ್ಥಕಿಲ್ಲ. ಕಾಯಿ ಇಲ್ಲ, ಕರ್ಪಿಲ್ಲ, ಬಂದೆ ಅಂದ್ರ ವರಾಣ ಇಲ್ಲ, ಶಾಪ್ ಇಲ್ಲ, ಹಂಗ ಹೋಗಂತಾನ. ಇಲ್ಲಿಂದ ಬಂದ ಮ್ಯಾಲ ಎದಕ್ಕಾದ್ರೂ ಒಂದು ದುಡ್ಡು ನಾವು ಖರ್ಚು ಮಾಡ್ತೀವಿ. ಅಧರ್ಮಕ್ಕಲ್ಲ, ಅನ್ಯಾಯಕ್ಕಲ್ಲ, ಮೋದು ಮೊದಲಿಗಲ್ಲ. ಇದಕ್ಕಾಗಿ ಧರ್ಮ ಚಿಂತನೆ ಮಾಡ್ತೀವಿ, ನಮ್ಮ ಜೀವನ ಸಾಫಲ್ಯ ಆಗ್ತದೆ. ಬದುಕನ್ನು ಬದಲಾಯಿಸುವಂತ ಸಾಮರ್ಥ್ಯ ಅನೇಕ ಶರಣರಲ್ಲಿ, ಅನೇಕ ಸಂತರಲ್ಲಿ ಅದ. ಒಂದೊಂದು ಸಂತರ ಜೀವನ ಕಥೆಗಳಲ್ಲಿ ಬಹಳ ತರವಾಗಿ ಎಷ್ಟೋ ಜನ ಕಾಣ್ತೀವಿ. ಯಾರೋ ಬಹಳ ದೊಡ್ಡ ವ್ಯಕ್ತಿ ಅಂತ ಅನ್ಕೊಂಡಿರ್ತೀವಿ, ಎದರಿಂದ ದೊಡ್ಡವಾಗಿ ಗೊತ್ತಿಲ್ಲ. ಪರಂತು ದೊಡ್ಡವರಾದಂತ ವ್ಯಕ್ತಿ ಹಂಗೆ ಹಂಗದಲ್ಲಿ ನಿಮ್ಮಂಗ ನಮ್ಮಂಗ ಇರುವಂತ ಒಬ್ಬ ಮನುಷ್ಯ ಬಹಳ ಚಲೋ ಕಳ್ತನ ಮಾಡ್ತಿದ್ದ. ಇಷ್ಟು ಚಲೋ ಕಳ್ತನ ಮಾಡ್ತಿದ್ದಂತ ಎಂದು ಯಾರಿಗೆ ಸಿಕ್ಕಿಲ್ಲ. ಬಹಳ ಚಂದ ಕಳ್ತನ ಮಾಡ್ತಿದ್ದ. ಯಾರಿಗೆ ಸಿಕ್ಕಲ್ಲ, ಎಷ್ಟು ಚಂದ ಕಳ್ತನ ಮಡಿತ ತಿಳ್ಕೊಂಡ್ಬಿಡ್ತಿದ್ದ, ಅದ್ರ ಮೇಲೆ ಜೀವನ ಮಾಡ್ತಿದ್ದ. ಇಂಥ ಸಂದರ್ಭದಾಗ ಮಾತೋಶ್ರೀ ಅವರು ಹೆಂಗೆ ಸಂಚಾರ ಮಾಡ್ಕೊಂಡು ಆ ಪ್ರಾಂತ್ಯಕ್ಕೆ ಈ ಪ್ರಾಂತ್ಯಕ್ಕೆ ಬಂದಾರ. ಅವು ಅನಿಸ್ತಂತ ಹಂಗೋಗಿ ಪಂಢರಪುರದವರೆಲ್ಲ ಇಲ್ಲಾರ ಬಂದಾರ. ಇಷ್ಟೊಂದು ಮಹತ್ತರವಾದಂತ ಗ್ರಂಥವನ್ನು ಪಾರಾಯಣ ಮಾಡಾಕತ್ತಾರ. ಇವ್ರನ್ನ ಒಂದ್ ಸ್ವಲ್ಪ ನಮ್ಮ ಮಣಿತನ ಕರ್ಕೊಂಡ್ಬಂದ್ರೆ ಬಹಳ ಚಲೋ ಅನಿಸ್ತದ ಅಂತ ಅನಿಸ್ತದ. ಅವನು ಯಾಕೆ ಚಲೋ ನಾಳೆ ಬೆಳಗ್ಗೆ ಅವನಂತ ರಾತ್ರಿ ನಿದ್ದೆ ಮಾಡಿಲ್ಲ. ನಾಳೆ ಬೆಳಗ್ಗೆ ಬರ್ತಂದಾರ ಮೇಲೆ ಇವತ್ತು ತುಡುಗಿ ಹೋಗೋದು ಬೇಡ, ಕಳ್ತನ ಹೋಗೋದು ಬೇಡ ಅಂತ ಹಂಗ ಆರಾಮ್ಸೆ ರಾತ್ರಿ ಎಲ್ಲ ತೋಟ ಚಿಂತೆ ಮಾಡಿದ. ಎಷ್ಟೊತ್ತಿಗೆ ಕನ್ಯಾಕ್ ಹೋಗ್ಬೇಕು, ಬಂದ್ಮೇಲೆ ಏನು ಮಾಡಬೇಕು, ಮನೆಗೆ ಹೇಳಬೇಕು. ನಮ್ಮ ಮನೆಯಾಗ ಯಾರೋ ಕಾಲ ಹಾಕಿಲ್ಲ, ಯಾರೋ ತಂದಿಲ್ಲ, ಬರೀ ಬಂದ ಮೇಲೆ ಅವ್ರು ಮನೆಯೊಳಗೆ ತಂದಂತ ಸಾಮಾನು ತುಬ್ಬಿಯಾಗಿ ಏನು ಹೇಳಬೇಕು, ಸುಳ್ಳು ಅಂತೂ ಹೇಳೋದಾರ. ಕರ್ಸಾಕತ್ತಿ ಬೆಳಗ್ಗೆ ಬಂದ, ನಾ ಎಲ್ಲ ಸ್ನಾನ ಮಾಡ್ಕೊಂಡು ಬರ್ರಿ ಅಂದ್ರು. ಹೋಗು ನಡಿದ ಮನೆಗೆ ಹೋಗು. ಎಲ್ಲ ಅಂತಿದ್ರು ದೊಡ್ಡ ದೊಡ್ಡ ಮನೆಗೆ ಹೊಂಟಾರಲ್ಲ ಇವ್ರು ಅಂತಿದ್ರೆಲ್ಲ ಅಂತಿದ್ರಂತ. ಇವ್ರಿಗೆ ಎಲ್ಲರಿಗೆ ಕಡು ಕಾಣಿಸ್ತದ, ಮಹಾನ್ ಅಂತಿದ್ರು. ಯಾರೋ ಒಬ್ಬ ಭಕ್ತ, ಯಾರೋ ಒಬ್ಬ ಸಂತ ಮನೆಗೆ ಅಂತಂದ್ರೆ ಮನೆ ತನಕ ಹೋದ್ರು. ಮನೆಗೆ ಹೋದ್ಮೇಲ ಬಹಳ ಚಲೋ ಕುಂತ್ರು. ಏನು ತಿಂಡಿ ಕೊಡುವಾಗ ತಮ್ಮ ಏನ್ ಮಾಡ್ತಿದ್ದ, ಅವ್ ಬಹಳ ಪ್ರಾಮಾಣಿಕ ಮನುಷ್ಯ. ಏನ್ ಹೇಳ್ರಿ, ನಾಯೇ ಯಾರ ದುಡ್ಯಾಕ ಬರೋವಲ್ಲ, ಎಲ್ಲಿ ಪಗಾರ ಎಲ್ಲಿ ಸಂಭಾವನೆ ತಂದವಲ್ಲ, ಎಲ್ಲಿ ಪಗಾರ ತಗೊಳ್ಳವಲ್ಲ. ನಂದೊಂದ ಒಂದು ಉದ್ಯೋಗಕ್ಕೆ ಕಳತನ ಮಾತ್ರ ಮಾಡ್ತಿದ್ದಂತ. ಇವ್ರಿಗೆ ಅನಿಸ್ತು, ಈ ಮನುಷ್ಯ ಕಳತನ ಮಾಡಾಕತ್ತಾನೋ, ಕಳತನ ಮಾಡುವಂತ ಮನುಷ್ಯ ನಂಗೆ ಇರುವಂತ ಉದ್ಯೋಗ ಅಂತ ಕಳತನ ಮಾಡೋದಂತ ಹೇಳಾಕತ್ತಾನ. ಬಹಳ ಚಲೋ ಆತಂತ, ಮರಾಠದಂತ ಕಳತನ ಮಾಡುವಾಗ ಬಹಳ ಚಲೋ ಐತಿ. ಪರಂತು ಒಂದು ನಾವು ಎರಡು ಮಾತು ನಡೆಸ್ಬೇಕಂದ್ರೆ ಅವಶ್ಯ ನೀವು ಹೇಳೋದು ಯಾರು ಹೇಳಬೇಕಲ್ಲ, ಕೇಳೇ ಕೇಳ್ತಾನೋ ಏನ್ ಮಾತು ಹೇಳಂತ. ನಮ್ಮ ಕಳತನ ಮಾಡಲಾಕ ಸಣ್ಣ ಪುಟ್ಟ ಬಡವರಿಗೆ ಕಳತನ ಮಾಡಬಾರ್ದಂತ ಅವಂತ ಬಹಳ ಶುಭ ಆಶೀರ್ವಾದ ಮಾಡೋಣ. ತುಳಿದ ಬಿಡೋಣ ತಪ್ಪು ಮಾಡಿದ್ವಿ, ಕಳತನ ಮಾಡಂತ ಹೇಳಾಕ್ತಾರ. ಸಣ್ಣ ಪುಟ್ಟ ಮಡಿ ಮಾಡೋದು ಬೇಡ, ಬಹಳ ದೊಡ್ಡ ದೊಡ್ಡ ಮಡಿ ಮಾಡೋಣ ಅಂತ ಚಲೋ ಆಯ್ತು. ನಾಳೆ ಶ್ರೀಮಂತರ ಮನೆಗೆ ಇಷ್ಟ ಹೋಗಾಕಾತು. ಆಯ್ತು, ಇದೊಂದು ಮಾತು ಏನ್ ಮಾಡಿದ್ರವ, ಖುಷಿ ಆತಾವ. ನಾವು ಸ್ವಂತ ಕರ್ಕೊಂಡ್ಬಂದು ಏನೋ ಆಗ್ತಂತ ಮಾಡಿದ್ದೀವಿ, ಇಂಥ ಮಹಾಂತರ ಬಂದು ಏನು ಹೇಳ್ತಾರ ಮಾಡಿದ್ವಿ, ಕಳತನ ಮಾಡಬೇಡ ಅಂತ ಹೇಳ್ತಾರ ಮಾಡಿದ್ವಿ, ಕಳತನ ಮಾಡಂತ ಹೇಳಾಕ್ತಾರ. ಬಹಳ ಖುಷಿ ಆಯ್ತು. ಇಷ್ಟು ಸಣ್ಣ ಪುಟ್ಟ ಮಡಿ ಕಳತನ ಮಾಡ್ತೀನಿ, ನಾನು ಮಾಡೋದು. ಇನ್ನೊಂದು ಮಾತು, ಕಳತನ ಮಾಡುವಾಗ ಯಾರ ಮನೆ ಕಳತನ ಮಾಡ್ತೀಯಲ್ಲ ಅವ್ರ ಮನೆಗೆ ಎಂದು ಕಣ್ಣು ಹಾಕ್ತಾರ. ಯಾರ ಮನೆ ಹೊಂದಿರ್ತೀಯ ಅವ್ರ ಮನೆಗೆ ದ್ರೋಹ ಬಗೆಗಳ ಅಂದ್ರು. ಇದೇನ್ ಮಾಡ್ತೀವ್ರಿ, ಅವ್ರ ಮನ್ಯಾಗ ಕಳತನ ಮಾಡಾಕೋದ. ನಾನು ತಿನ್ನಾಕ ಹೋಗಿದ್ದಾನೆ, ತಿನ್ನಾಕ ಸಾಕಷ್ಟು ಹೋಟೆಲ್ ಅದಾವ, ಸಾಕಷ್ಟು ಕ್ಷೇತ್ರ ಅದಾವ. ಯಾರ ಬೇಕಾದ್ರೆ ಏನು ಬೇಕಾದ್ರೆ ಅವ್ರ ಮನೆಯಲ್ಲಿ ಅನ್ನನ ಕಟ್ಕೊಂಡ್ ಬೇಕಾದ ತಿನ್ನಾಕ ಹೋಗ್ತದೆ. ಇದನ್ನು ಪಾಲಿಸ್ತೀರಿ ಅಂತ ಖುಷಿ ಆಗುವಾಗ ಇಂಥ ಜನರು ಇಂಥ ಸಂತರು ಇರ್ತಾರ ನಮ್ಗೆ ಗೊತ್ತಿಲ್ಲ, ನಾವೆಲ್ಲ ಕರ್ಕೊಂಡ್ ಬರ್ತಿದ್ನಿ. ಮೂರನೇ ಐತಿ ಹೇಳಿ ಅಂತ ಏನಿಲ್ಪ, ಯಾವತ್ತೂ ಈ ನಾರಿನಿಂದ ಸುಳ್ಳು ನುಡಿಬೇಡ ಅಂತ. ಅರೇ ಎಂತ ಮಾತು ಹೇಳ್ರಿ, ನಾ ಮಾಡೋದ ಕಳತನ ಐತಿ ಇಂಥ ಸುಳ್ಳು ನುಡಿಬೇಡ ಅಂದ್ರ ಇರುವಾಗ ಕಳತನ ಮಾಡೋ ಕುರುತನ ಮಾಡೋ ಸುಳ್ಳು ನುಡಿಬೇಡ ಅಂತ ಕೂಡೇನ ಅವಂದ ಬಹಳ ಚಲೋ ಆದ್ರೆ ಇವ್ರು ಪಾಲಿಸ್ತೀರಿ ಅಂದ. ಮತ್ತೆ ಮುಂದೆ ಹೇಗಿರ್ತೀರಿ ಅಂದ್ರ ನಾವು 3 ವರ್ಷಕ್ಕೊಮ್ಮೆ ಕಟ್ಟಬಾರ ದೂರ ಅಲ್ಲಿ 3 ವರ್ಷ ತನಕ ನಾವು ಸಿಗೋದಂದ್ರ ಸಿಗ್ಬೇಕಂದ್ರೆ ಪಾಪ ಪಂಢರಪುರದಾಗ ಇರ್ತೀವಿ, ಅಲ್ಲಿ ಇರ್ತೀವಿ ಅಂತಾರೆ. ಭಾಳ ಅದರಿಂದ ಅಡ್ರೆಸ್ ಕೊಟ್ಟ ಬಿಡೋಣ. ಇವ್ರು ಹಾಕೊಂಡು ಚಲೋ ಅನಿಸ್ತು, ಭಾಳ ಚಂದ ಆಗೈತಿ ಅಂತ ಬಂದ್ರು. ಎಲ್ಲ ತಗೊಂಡು ಬರ್ಬೇಕಾದ್ಮೇಲೆ
ಮರುದಿವಸ ನಾವು ವಿಚಾರ ಮಾಡಿದ ಗುರುಗಳನ್ನ ಮಾಕೋಸ್ಕರ ತಂದ ರಾಮನಗರ ಬಿಟ್ಟ ಆಗ ಒಂದು ದಿವಸ ಎರಡು ವಿಚಾರ ಮಾಡಿದ 3 ಮಾತು ಹೇಳ್ಯಾರು. ಸಣ್ಣ ಪುಟ್ಟಲ್ಲ ಯಾರೋ ಹೋಗುವಾಗ ದಾರ್ಯಾಗ ಬಡವ ಮನೆ ಓಪನ್ ಆಗಿತ್ತು, ಬಾಗಿಲ ತೆಗೆದಿತ್ತು, ಹೋಗ್ಬೇಕಂತ ಸಣ್ಣ ಪುಟ್ಟ ಮನೆ ಕಳ್ತನ ಮಾಡಬಾರ್ದು, ಬೆಟ್ಟ ನೆನಪು ಸಣ್ಣ ಮನೆ ಮಾಡಬಾರ್ದು. ಏನ್ ಮಾಡ್ಬೇಕು? ಹಂಗೆ ಬೇಡ, ಇನ್ನೊಬ್ಬ ಶ್ರೀಮಂತರ ಮನೆಗೆ ಹೋಗಾಕತ್ತ, ಇದು ಬೇಡ, ಸಣ್ಣ ಮನೆ ಆಗ್ತೈತಿ, ರಾಜನ ಅರಮನೆಗೆ ಹೋಗ್ತಾರೆ. ಇವನ ಅರಮನೆಗೆ ಹೋದ ಬಿಟ್ಟಾರ. ಬಹಳ ರೀತಿಯಲ್ಲಿ ಅರಮನೆಗೆ ಹೋಗ್ಬೇಕು ಅನಿಸ್ಕೊಂಡಾವ. ಅರಮನೆ ಒಂದು ವಾರ ಹಿಂಗ ಆಗುತ್ತ ಅಂತ ಚಲೋ ಅಂಗಡಿಗೆ ಹೋಗಿ ಚೂರು ಬೂಟ್ ಚಲೋ ಚಲೋ ಅರಿವಿ ಎಲ್ಲ ಚಂದನ ಹಾಕೊಂಡ ಎಲ್ಲ ಮಾಡ್ಕೊಂಡು ಕೈಗೆ ಏನೇನೆಲ್ಲ ಹಾಕೊಂಡು ಬಂದ. ಹೊರಗೆ ನಿಂತಿದ್ದಿಗೆ ಯಾರನ್ನ ಸುಳ್ಳು ಹೇಳ್ಬಾರ್ದು, ನಾ ಹುಡುಗ ಕಳ್ತನ ಮಾಡಕ್ ಅವ್ನು ಭೇಟಿ ಇದ್ದಾವಂತ ಚಲೋ ಮನುಷ್ಯ ಕಾಣಿಸ್ತಾನ, ಇಷ್ಟು ಚಂದಾಗಿ ಕಾಣಿಸ್ತಾನ, ಪರಪ್ಪು ಇಷ್ಟೆಲ್ಲ ಹೇಳ್ಕೊಂಡು ಕಳ್ತನ ಮಾಡ್ತಂತ ಅಂತ ಹೇಳಿದ್ನು. ಇವ್ ಕಳೆದಕ್ಕೆಲ್ಲ ಹೋಗಲ್ಲ ಒಳಗೆ ಬಿಟ್ಟರು. ಇವಂತ ಇಂಥವ್ರು ಬೇಕನ್ನೋಲ್ಲ ಇರುವಂತ ಗಾರಗಾರನ ಬಿಟ್ಟ ಒಳಗೆ ಹೋದ ರಾಜ್ಯದ ಆರಾಮ್ಸರಿ ಕೂತ ರಾಜ ವಿಶ್ರಾಂತಿ ಮಾಡಾಕ್ತಿದ್ದ. ಏನು ಮಾಡ್ತಾ ಹೋಗಿಲ್ಲ, ಆಕಾರ ಚಲೋ ಬೆರಡಿ ಬಂಗಾರ ವಜ್ರ ಮುತ್ತು ಎಲ್ಲ ತಗೊಂಡು ವಸ್ತ್ರ ಕಟ್ಟಿದ. ಚಲೋ ಕಟ್ಟಿನ ಹಾಕೊಂಡು ಬರ್ಬೇಕಂತ ನೋಡಿದ. ಟೇಬಲ್ ಮೇಲೆ ಚಲೋ ಚಲೋ ಹಣ್ಣಿದ್ದು, ಚಲೋ ತಿನಿಸಿತ್ತು, ಏನೇನೋ ಎಲ್ಲ ತರ ಇಟ್ಟಿದ್ರು. ಗಂಟು ಬಗಲಿಗಿಂತ ಚಂದ ಕೊಟ್ಟವನ 4 ಹಣ್ಣು ತಿಂದ, ಏನಿಲ್ಲ ತಿಂದ, ಅನ್ನ ಉಂಡ. ಆಹಾ, ಇಂಥ ರಾತ್ರಿ 2 ಗಂಟೆ ಸಮಯಕ್ಕೆ ನಾನು ಇಂಥವೆಲ್ಲ ಕೊಟ್ಟಿದ್ದ ದೇವ್ರ ಬಾಳ ಆದ್ರೆ ಮರಳಿ ಆಶೀರ್ವಾದ ನೆನಪು ಬಂತು. ಅಮ್ಮರ ಆಶೀರ್ವಾದ ನನಗಾಗ್ಯದ, ಗುರುಗಳ ಆಶೀರ್ವಾದ ನನಗಾಗ್ಯದ. ಏನ್ ಮಾಡಬೇಡಂದರು? ಅನ್ನ ತಿಂದು ಮಡಿಕೊಂಡು ಹಾಕ್ಬೇಡಂದ್ರು. ಇದನ್ನ ನಾನು ಹೋಗ್ಬೇಕು ಗಂಟು ಅಲ್ಲೇ ಬಿಟ್ಟು ಏನ್ ಶುರು ಮಾಡಾಕ್ತಿದ್ರಿ? ಮುತ್ತು ರತ್ನ ವಜ್ರ ಎಲ್ಲ ಆಗ ಮನಸ್ಸಿಗೆ ಸ್ಪಷ್ಟ ಇತ್ತು. ಇಲ್ಲ ಈ ಮನೆಯೊಳಗೆ ಅನ್ನ ಏನು ಕಳ್ತನ ಮಾಡ್ಬಾರ್ದು. ಕೋಟಿ 100 ಕೋಟಿ ಇರಲಿ ಅಲ್ಲ ಬಿಟ್ಟ ಹೊರಗೆ ಬಂದ. ಬರದಿವ್ಸ ಮುಂಜಾನೆ ರಾಜನೆಲ್ಲ ಮುಂದ್ಕೇಳಿ ಇವು ಇಷ್ಟೆಲ್ಲ ಮುತ್ತು ರತ್ನ ಹಿಂಗೆ ಕಟ್ಟಕ್ಕೆ ಹೋಗ್ಯಾರ, ಯಾರ ಕಡೆ ಹಿಡಿದಾರ. ರಾಜನ ಕೇಳಿದ್ರಿ, ಅವ್ರ ಮನೆ ಮಾತು ಇವ್ರ ಮನೆ ಮಾತು ಎಲ್ಲ ಕಡೆ ಅವ್ರು ಎದುರಿಸಿದ. ಅಲ್ಲಿ ಬಡ್ಯಾಕತ್ತಿದ ಎಲ್ಲ ಕೇಳಿದ್ರು. ನೀವು ಆರಾಮ ರಾತ್ರಿ ಕಳ್ತನ ಮಾಡಿ ಊಟ ಮಾಡಿ ಬಂದ, ತಪ್ಪು ಮಾಡ್ಕೊಂಡಿದ್ದ, ಏನೋ ಕದನ ಅಂತ 3ನೇ ಮಾತೈತಿ. ಏನಿದೆ ನಿಮ್ಗೆ ಒಟ್ಟು ನೆನಪಿರೋಲ್ಲ. ಏನ್ ಹೇಳಿದ್ರು? ನಾವು ಅದನ್ನ ಮಾಡ್ತಿದ್ರೆ ಏನು ಅದನ್ನ ಮಾಡ್ತಿದ್ರ ನಾವು ಅಲ್ಲ ಸುಳ್ಳು ಹೇಳುತ್ತ ಮಾಡ್ತಿದ್ದೀವ. ನಾವೇನ್ ಮಾಡ್ಬೇಕಾಗಿದೆ ಅಂತ ಗುರುಗಳಿಗೆ ಮಾತು ಕೊಟ್ಟು ಸುಳ್ಳು ಹೇಳಬಾರ್ದು, ಇನ್ನು ಮ್ಯಾಲ ಸುಳ್ಳು ಹೇಳಬಾರ್ದು ಅಂತ ಬಂದ. ಯಾಕೆ ಸುಳ್ಳು ಹಾಕ್ತಿದ್ರು ಅಂತ ಅರಮನೆ ಕಳ್ತನ ಆಗೈತಿ, ಮುತ್ತು ರತ್ನ ಬಂಗಾರ ಎಲ್ಲ ಕೂಡಿಟ್ಟ ಅಲ್ಲಿ ಕಟ್ಟಿ ಹಂಗ ಬಂದ್ರ ಆ ಕಳ್ಳರು ಹಿಡಿ ಹಾಕ್ತದೆ ಅಂದ್ರ ಹುತ್ತ ಅವನೇ ಹಾಕಿ ನಾನ ಕಳ್ತನ ಮಾಡಿದಂತ ಅವ್ರು ಹಗ ಹಾಕಿದ್ರ. ಯಾವಾಗ ಕದ್ದಾವ ನಾನ ಮಾಡಿದಂತೆ ರಾಜನ ನಾನ ಬರ್ತೀನಿ ನಾನು. ಬಹಳ ಆಶ್ಚರ್ಯ ಆಯ್ತು. ಇವ್ರಿಗೆ ಅದ ಬೇಕಾಗ್ತದೆ, ಎಲ್ಲೋ ಹುಡುಗಾಗ್ತೀವಿ ಕಳ್ಳ ತಾಣ ಸಿಕ್ಕಾಡಬಾರ್ದು ಕೈ ಹಿಡ್ಕೊಂಡು ಬಾರು. ನೀವ್ಯಾರು ಬೇಡ, ರಾಜನ ನಾನ ಬರ್ತೀನಂತ ಹೋಗಿ ರಾಜನ ಬ್ರಾಹ್ಮ ಮಹಾರಾಜ ಏನ್ ನಾನ ಕಳ್ತನ ಮಾಡಿದ. ರಾಜ ಆಶ್ಚರ್ಯ ಬಂತು. ಅದು ನಾನು ಕಳ್ತನ ಮಾಡಿ ಎಲ್ಲ ಇಲ್ಲೇ ಟ್ಯಾಕ್ ಮಾಡಿದ ಅಂದ್ಕೊಳ್ಳಿ ಅಂತ. ಇಲ್ಲ ನಾವು 1 ವಾರದಿಂದ ನಮ್ಮ ಮನೆಗೆ ಮಹಾತ್ಮನ ಸಂತರನ್ನ ಕರ್ಕೊಂಡ್ ಬಂದಿದ್ದೆ, 3 ಮಾತು ಕೊಟ್ಟಿದ್ದೆ. ನಾನು ಏನಿಲ್ಲ ಅಂತ ಸಣ್ಣ ಪುಟ್ಟ ಮನೆ ಕಳ್ತನ ಮಾಡಬಾರ್ದು, ದೊಡ್ಡ ಮನೆ ಮಾಡಬೇಕು ಅಂತ ಹೇಳಿ ಅರಮನೆಗೆ ಹೋಗ್ತೆ. ಪಕ್ಕದಾಗ ನಾನು ಯಾವುದೇ ಸಲುವಾಗಿ ಏನು ತಿಂದು ನಾನು ಬೈಬಾರ್ದಿತ್ತು. ನಾನು ಹಸುವಾದದಕ್ಕ ಈ ಸಂಪತ್ತೆಲ್ಲ ಮಾಡಿ ಊಟ ಮಾಡೀನಿ. ಊಟ ಮಾಡಿದ್ರೆ ಇಟ್ಕೊಂಡು ಹಾಕ್ಬಾರ್ದು, ಅಣ್ಣ ಒಂದು ಮನೆಗೆ 2 ತೆಗಿಬಾರ್ದು ಅಂತ ಹೇಳಿ ನೆನಪಂತ ಅಲ್ಲೇ ಎಲ್ಲ ಬಿಟ್ಟು ನಾನು ಕೂಡಲೇ ರಾಜ ಅನ್ನಂತ ನಿಜವಾದ ಮಂತ್ರಿ ನೀನಾಗಬೇಕು ಅಂತ ಮಂತ್ರಿ ಅಂತ ಕರ್ಕೊಂಡ್ರ ಅಂತ ವಿಚಾರ ಮಾಡಿದಂತೆ. ನಾನು ಎಲ್ಲ ಕಡೆ ತಂತ್ರಿ ಕೆಲಸ ಮಾಡಿದ್ರೆ ನಮ್ಮ ಮಂತ್ರಿ ಆಗಬೇಕು. ಈಗಿಲ್ಲಪ್ಪ ನಿನ್ನಂತರು ಬಹಳ ಮಂತ್ರಿಗಳಿದ್ರು, ಏನೆಲ್ಲ ಮಾಡ್ತಿದ್ರು. ಪರಂತು ಇಂಥ ನಿಷ್ಠೆ ಐತೆ ಅಂದ ತಕ್ಷಣ ನಾನು ಮಾಡೋದ ಇನ್ನೊಂದು ವಾರ ಟೈಮ್ ಕೊಡ್ರಿ ನಾವು ಏನಪ್ಪ ಅಂತ ನಮ್ಮ ಗುರುಗಳು ಹೋಗಿ ಭೇಟಿಯಾಗಿ ಬರ್ತೀನಿ. ಏನಿಲ್ಲ ಬಹಳ ದೂರದಾಗ ಹೋಗೋ ಕಡೆ ಅಂತ ರಾಜನ ಕೂಡ ಕರ್ಕೊಂಡ ಆ ಮಂತ್ರಿ ಅಲ್ಲಿಗೆ ಬರ್ಬೇಕ. ಕಳ್ಳ ಬಂದಂತ ಅಮ್ಮ ನನಗೆ ಹಿಂಗಾಗ್ಯದ, ನಾನು ನೀವು ಹೇಳಿದಂತ 3 ಮಾತು ಮಾತಾಡಿದಕ್ಕ ಬಹಳ ಬದಕಳ ಆಗತ್ತ ನನಗ. ಇವತ್ತು ರಾಜನ ಮಂತ್ರಿ ಆಗಲಿಲ್ಲ ಅಂದಾಗ ಯಾವಾಗ ಮನುಷ್ಯನ ವ್ಯಕ್ತಿತ್ವ ಬದಲಾಗ್ತದ. ಅವನಂತ ಪ್ರಾಮಾಣಿಕ ವ್ಯಕ್ತಿ ಯಾರಲ್ಲ, ಅವನಂತ ದೇವರ ಯಾರಲ್ಲ. ನಿಜವಾಗಿ ನಿಷ್ಠೆಯಿಂದ ರಾಜ ಸೇವೆಯನ್ನು ಮಾಡಪ್ಪ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ಕಳ್ಳ ಬದಲಾಗ್ತಾನಂದ್ರೆ ನಾವ್ಯಾಂತ ಕಳ್ಳರು ಬದಲಾಗ್ತದೆ. ನಾವು ಎಂತ ವಸತಿ ಮಾಡಿರ್ಬೇಕು, ನಮ್ಮ ಜೀವನ ಬದಲಾಗ್ತದಂದ್ರ ಆ ಕಳ್ಳನ ನೋಡಿದ್ರ ಕಳ್ಳ ಅಂತೀವಿ. ನಾವು ಬಹಳ ಚಂದ ಕಾಳ ಮಾತಾಡುವಂತ ಸೂರದಿವಿ.
ಹಾಕೋದಿವಿ ಇವೆಲ್ಲ ಸ್ವಲ್ಪ ದೂರ ಆಗಬೇಕಂತೇಳಿ ಜ್ಞಾನೇಶ್ವರಿ ಪಾರಾಯಣ ಮಾಡಾಕತ್ತೀವಿ. ನಮ್ಮ ಮನಸ್ಸಿನೊಳಗೆ ಒಂದು ಕಳ್ಳತನ ಅದ, ಮನ ಒರೆಯದ ಕಳ್ಳತನ ಇಲ್ಲ ಅಂತ ಹೇಳ್ಯಾರ. ನಮ್ಮ ಮನಸ್ಸಿಗೆ ಬಹಳ ತರ ನೋವು ಅನಿಸ್ತಿರ್ತದ. ಆ ವಿಚಾರದಲ್ಲಿ ಬಿಡಬೇಕು, ಆ ಚಿಂತನೆಗಳು ಬಿಡಬೇಕು, ಆ ಮಾತನ್ನು ಬಿಡಬೇಕು. ಆ ನಿಷ್ಠೆ ಹೊಂದಿದ್ದಾದ ಶ್ರದ್ಧಾ, ನಂಬಿಕೆ, ವಿಶ್ವಾಸ, ಭಕ್ತಿಗಳನ್ನು ಹುಟ್ಟಿಸ್ಲಿಕ್ಕೆ ಮೊದಲಿಗೆ ಏನ್ ಹೇಳಿದ್ನಲ್ಲ, ಒಂದು ಶ್ರದ್ಧೆ, ಒಂದು ನಂಬಿಕೆ, ಒಂದು ಭಕ್ತಿ, ಒಂದು ಪ್ರೀತಿಯನ್ನು ನಮ್ಮಲ್ಲಿ ಹುದುಂಬಿಸುವಂಥದ್ದು. ಪ್ರೀತಿಯ ನೆಲೆಯನ್ನು ಕಟ್ಟಲಿಕ್ಕಾಗಿ ಇವತ್ತು ಅಧಿಕ ಮಾಸದಲ್ಲಿ ನಮ್ಗೆಲ್ಲರೂ ಪುಣ್ಯಮಯವಾದಂತಹ ಕಾರ್ಯವನ್ನ ಸುಮಾರು 3-4 ತಿಂಗಳ ಮಾತೋಶ್ರೀ ಅವರು ಸಂಚಾರ ಮಾಡ್ತಾ ಮಾಡ್ತಾ ಇಷ್ಟೆಲ್ಲ ಸಂಘಟನೆ ಮಾಡಿದ್ರು. ಬಹುಶಃ ಶರದ್ ಮಹಾರಾಜ್ ಮಹತ್ತರವಾದಂತಹ ಆಸೆ, ಸತ್ಯ ಸಂಕಲ್ಪ, ನಾವೆಲ್ಲರೂ ಮಾಡಿದ ಸಂಕಲ್ಪಗಳು ಸುಳ್ಳಾಗಬಹುದು. ಒಬ್ಬ ತತ್ವಜ್ಞಾನಿ, ಒಬ್ಬ ಮಹಾತ್ಮ ಮಾಡಿದ ಸಂಕಲ್ಪ ಒಬ್ಬ ಧರ್ಮಸ್ಥಳ ಕ್ಷೇತ್ರದೊಳಗ 7 ದಿನಗಳ ಪರ್ಯಂತ ಪಾರಾಯಣ ಮಾಡೋ ಭಾಗ್ಯ ಕೊಟ್ಟಾನ. ಇದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದೇ ಇಲ್ಲ. ನಮ್ಮ ಜೀವನಕ್ಕೆ ಇಷ್ಟು ದಿವಸ ಹೆಂಗೋ ಬದುಕಿರಬಹುದು, ಇಷ್ಟು ದಿವಸ ಯಾವ ತರ ಜೀವನ ಕಳೆದಿರಬಹುದು. ಪರಂತು ಈ ಮ್ಯಾಲ ಕಳೆಯುವಂತ ಜೀವನ ಊರಾಗ ಏನು ಮಾರ ಒಂದು ವಾರ ಧರ್ಮಸ್ಥಳಕ್ಕೆ ಹೋಗಿ ಬದಲಾಗಿದೆ ಅಂದ್ರೆ ಬದಲಾಗಾಕ ಧರ್ಮಸ್ಥಳಕ್ಕೆ ಹೋಗಿ ನೀವು ಬದಲಾಗಿ ಬಂದನು. ಇನ್ನು ಮ್ಯಾಲೆ ಹೆಂಗೆ ಬದುಕಬೇಕಾದ್ರೆ ಮನುಷ್ಯನಾಗಿ ಬದುಕುವಂತ ಭಾವ ಇದು ಒಂದೇ ದಿವಸಕ್ಕೆ ಕೊಡೋದಿಲ್ಲ. ಈ ಸಂಸ್ಕಾರಕ್ಕಾಗಿನ ನಾವೆಲ್ಲರೂ ಕೂಡ ಜ್ಞಾನೇಶ್ವರ ಮಹಾರಾಜರಲ್ಲಿ, ತುಕಾರಾಮ ಮಹಾರಾಜರಲ್ಲಿ ಇವತ್ತು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮ ಈ ಮನಸ್ಸಿನ ಎಲ್ಲ ದೂರಗಳನ್ನು ದೂರ ಮಾಡಿ ಸತ್ಯ ಸಂಕಲ್ಪವನ್ನು ಕಳಿಸು. ಒಳ್ಳೆಯದನ್ನು ನುಡಿಯುವ ಹಾಗೆ, ಒಳ್ಳೆಯದನ್ನು ನೋಡುವ ಹಾಗೆ, ಒಳ್ಳೆಯದನ್ನು ಕೇಳುವ ಹಾಗೆ, ಒಳ್ಳೆಯದನ್ನು ಮಾಡುವಂತಹ ಭಾವವನ್ನ ನನ್ನ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳ ಮುಖಾಂತರ ಇದೇ ಕೆಲಸವನ್ನು ಮಾಡಿ ಇರುವಂತಹ ಕ್ಷೇತ್ರಾತ್ಮ ಪುರುಷೋತ್ತಮನನ್ನ ಕಾಣುವಂತಹ ಸದ್ಭಾವವನ್ನು ನಮ್ಮೆಲ್ಲರೂ ನಿರ್ಧರಿಸಬೇಕಾಗಿದೆ. ಬಹುಶಃ ಸಮಯನೂ ಬಹಳ ಅಧಿಕ ಆಗಿದೆ. ಮಾತೋಶ್ರೀ ಅವರು ಇಷ್ಟೊಂದು ಬಹಳ ಪ್ರೀತಿಯಿಂದ ಮಂಡ್ಯ ದಿವಸ ನನಗೆ ಕ್ಲಾಸ್ ಒಳಗೆ ಬಂದಾಗ, ಅಪ್ಪ ನೀವೇನು ವಿಚಾರ ಮಾಡಬೇಡ್ರಿ ಬಾಬಾ, ಮೊದಲು ವಿಶ್ರಾಂತಿ ಮಾಡಿ ಆಮೇಲೆ ಅಮ್ಮ ನಾನು ನಾನೇ ಬಂದ ಹೆಂಗಲ್ಲಿ ನೀನು ಯಾವಾಗ ಬಂದ್ರು ಕಾರ್ಯಕ್ರಮ ನಿಮ್ಮದ ಅನ್ನುವಂಥ ದೊಡ್ಡ ಮಾತು ಹೇಳಿದ್ಮೇಲೆ ನನಗೆಲ್ಲಾ ತರ ರಾತ್ರಿ ಬೆಳಗಾದ ಆರೋಗ್ಯ ಅನ್ನಿಸ್ತು. ಪರಂತು ದೂರದಿಂದ ಬಂದಂತ ಆಯಾಸ ಇವತ್ತ ದಾರಿಯನ್ನ ಈ ಒಂದು ಗುರುಗಳ ಕಂಡ ಮೇಲೆ ಆಯಾಸ ಎಲ್ಲವೂ ಕರೆ ಹೋದು ಒಂಥರ ನವಚೇತನ ಬಂದಂಗಾಗಿದೆ. ಇವತ್ತು ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಸದ್ಗುರುಗಳಲ್ಲಿ. ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಇಂತಹ ಸತ್ಸಂಗವನ್ನ, ಇಂತಹ ಸತ್ಯವಂತರ ಸಂಘವನ್ನು ಯಾವುದು ಕೂಡ ಇದ್ದು ನಮ್ಮನ್ನು ರಕ್ಷಿಸು. ಇಂತಹ ತತ್ವಜ್ಞಾನಿಗಳ, ಇಂತಹ ಸಂತ ಶ್ರೇಷ್ಠದ ಚಿಂತನೆಗಳನ್ನು ನಮ್ಮ ಮನಸ್ಸಿಗೆ ಕೊಡು. ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡುವಂತಹ ಸದ್ಭಾವವನ್ನ, ಸದ್ಬುದ್ಧಿಯನ್ನು ನಮ್ಮೆಲ್ಲರಿಗೂ ಕೊಟ್ಟು ರಕ್ಷಿಸಿ ಅಂತ ಹೇಳಿ ಈ ಅವಕಾಶಕ್ಕೆ ಮಾತೋಶ್ರೀಯವರಿಗೂ, ಗುರುಗಳಿಗೂ, ಪೂಜ್ಯರಿಗೂ ಕೂಡ ಅಭಿವಂದಿಸಿ ನಾನು ವಾಣಿಗಳನ್ನು ಕೊಡ್ತೇನೆ. ಓಂ ಶಾಂತಿ.